ನಮಸ್ಕಾರ. ಮಧ್ವಹೃದಯವಾಸ ಮಾಧ್ಯಮಕ್ಕೆ ಎಲ್ರಿಗೂ ಸ್ವಾಗತ. ನಾವು ನಮ್ಮ ತಂದೆ, ತಾಯಿ, ಮಿತ್ರರು, ಬಂಧು ಬಾಂಧವರು, ನಮಗೆ ಯಾರು ಬೇಕಾದವರು ಇದಾರಲ್ಲ, ಅವರ ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಅದೇನೆ ರಾಯರು ನಮಗೆ ತಂದೆ, ತಾಯಿ, ಗುರುವಾಗಿ ಎಲ್ಲಾ ರೀತಿಯಿಂದ ನಮ್ಗೆ ಅನುಗ್ರಹ ಮಾಡಿದವರು. ಅವರ ವರ್ಧಂತಿ ಅಥವಾ ಹುಟ್ಟುಹಬ್ಬವನ್ನ ನಾವು ಇನ್ನೂ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಆಚರಣೆ ಅಂದ್ರೇನು? ಅವ್ರ ಬಗ್ಗೆ ತಿಳಿದುಕೊಳ್ಳೋದೇ ಒಂದು ದೊಡ್ಡ ಆಚರಣೆ. ಆದ್ದರಿಂದ ರಾಯರ ಬಗ್ಗೆ, ಅವರ ಚರಿತ್ರೆ, ಅವರ ಮಹಿಮೆಗಳ ಬಗ್ಗೆ ತಿಳಿಸ್ಕೊಡೋದಿಕ್ಕೆ ಇವತ್ತು ನಮ್ಮ ಜೊತೆ ಪಂಡಿತ ಮಾನ್ವಿ ಭೀಮಸೇನ್ ಆಚಾರ್ಯರಿದ್ದಾರೆ. ಆಚಾರ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಯರ ವರ್ಧಂತಿ ಅಂತ ಹೇಳಿದ್ವಿ. ವರ್ಧಂತಿ ಅಂದ್ರೆ ರಾಯರು ಅವತಾರದ ಹಿನ್ನೆಲೆ. ರಾಯರು ಯಾಕೆ ಅವತಾರ ಮಾಡಿದ್ರು, ಅವ್ರ ತಂದೆ ತಾಯಿ ಏನ್ ಸೇವೆ ಮಾಡಿದ್ರು ಅಂತ ತಿಳಿಸ್ಕೊಡೋದಾದ್ರೆ. ಅವರ ತಂದೆ ವೀಣಾ ತಿಮ್ಮಣ್ಣ ಭಟ್ರು ಅಂತ, ಅವರ ತಾಯಿ ಗೋಪಿಕಾಂಬ ಅಂತ, ಗೋಪಮ್ಮ ಅಂತ ಅವರ ಹೆಸರು. ಅವರು ಶ್ರೀನಿವಾಸ ದೇವರ ಸೇವೆಯನ್ನು ಮಾಡ್ತಾರೆ. ವರ್ಷಾನುಗಟ್ಲೆ ಶ್ರೀನಿವಾಸ ದೇವರ ಸೇವೆ. ಆ ಕಾಲಕ್ಕೆ ತಿರುಪತಿಗೆ ಹೋಗಿ ಅಲ್ಲಿ ಏನು ವಿಮಾನ ಶ್ರೀನಿವಾಸನ ಸನ್ನಿಧಾನ ಇದೆ ತಿರುಪತಿಯಲ್ಲಿ, ಅಲ್ಲಿ ಕೂತು ತಿಮ್ಮಣ್ಣ ಭಟ್ರು ಶ್ರೀಮದ್ ಭಾಗವತದ ಪ್ರವಚನ ಮಾಡ್ತಾ ಇದ್ರು. ಶ್ರೀನಿವಾಸ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ರು ಪ್ರವಚನ ಮಾಡಿ. ಇದೇ ಥರ ತಿಂಗಳಾನುಗಟ್ಲೆ ಆ ಜ್ಞಾನಯಜ್ಞ ನಡೆಯುವ ಸಂದರ್ಭದೊಳಗೆ ಅವರು ಪ್ರವಚನ ಮಾಡ್ತಾ ಕೂತರು ಅಂದ್ರೆ ದರ್ಶನಕ್ಕೆ ಬಂದ ಭಕ್ತರೆಲ್ಲ ಅಲ್ಲೇ ಕೂತ್ಬಿಡೋರಂತ ಪ್ರವಚನ ಶ್ರವಣ ಮಾಡಿಕೊಂಡು. ಅಷ್ಟು ರಸಭರಿತವಾದ ವಾಕ್ಶೈಲಿ. ಆಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ, ಪ್ರವಚನ ಮಾಡ್ತಾ ಇದ್ದಾರೆ. ಮಾಡೋ ಕಾಲಕ್ಕೆ ಸಪ್ತಮ ಸ್ಕಂಧ, ಭಾಗವತದ 7ನೇ ಸ್ಕಂಧದ ಪ್ರವಚನ ಮಾಡಬೇಕಾದ್ರೆ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ತನ್ನ ಭಕ್ತನ ಮಾತನ್ನ ಸತ್ಯ ಮಾಡಲಿಕ್ಕೆ ಅಂತ ಹೊರಗೆ ಬಂದ ನರಸಿಂಹದೇವರು ಅಂತ, ನರಸಿಂಹದೇವರ ಪ್ರಾದುರ್ಭಾವದ ಬಗ್ಗೆ ಹೇಳಬೇಕಾದ್ರೆ ಟಣ್ ಅಂತ ಗಂಟೆ ಬಾರಿಸ್ತಂತೆ. ಅಲ್ಲಿವರೆಗೂ ಪ್ರಶಾಂತವಾಗಿದ್ದ ವಾತಾವರಣ ಹೇಗೋ ಗೊತ್ತಿಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಇವರು ಅನುವಾದ ಮಾಡಬೇಕಾದ್ರೆ ಶ್ರೀನಿವಾಸನ ಗರ್ಭಗುಡಿಯಿಂದ ಈ ಶಬ್ದ ಶ್ರವಣ ಆಯ್ತು ಎಲ್ಲರಿಗೆ. ಆ ಸುಮುಹೂರ್ತದಲ್ಲೇ ವಿಶಿಷ್ಟವಾಗಿ ಭಗವಂತ ಅನುಗ್ರಹ ಆಯಿತು. ತದನಂತರ ಅವರ ಗರ್ಭಾಂಬುದಿಯಲ್ಲಿ ಅವತಾರ ಮಾಡಿದ್ದೆ ಮಂತ್ರಾಲಯ ಪ್ರಭುಗಳು. ವಿಶೇಷ ಏನಂದ್ರೆ, ಇದೇ ಸಪ್ತಮಸ್ಕಂದದಲ್ಲಿ ಬಂದ ಪ್ರಹ್ಲಾದರಾಜರೇ ಮೂಲ ಸ್ವರೂಪದಲ್ಲಿ ಯಾರು ಶಂಕುಕರ್ಣ ಪ್ರಹ್ಲಾದರಾಜರಾಗಿ ಅಂತ ಬಂದವರು, ಅವರೇ ಶ್ರೀನಿವಾಸನ ಮುಂದೆ ಅನುವಾದ ಮಾಡಿದ್ದಕ್ಕೆ ರಾಘವೇಂದ್ರ ಪ್ರಭುಗಳಾಗಿ ಇವರ ಗರ್ಭದಲ್ಲಿ ಅವತಾರ ಮಾಡ್ತಾರೆ. ಅಷ್ಟು ಮಹತ್ವ ಆ ವಂಶದ ವೈಶಿಷ್ಟ್ಯವನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಇಂಥ ಅಪೂರ್ವವಾದ ವೈಶಿಷ್ಟ್ಯ ನಮಗೆ ಕಂಡು ಬರುತ್ತೆ. ಮೊದಲಿಗೆ ರಾಯರ ಮಹಿಮೆಗಳು ಅಂದ್ರೆ ಒಂದು ದೊಡ್ಡ ಸಾಗರ. ಒಬ್ರೊಬ್ರು ಒಂದೊಂದು ಅವ್ರವ್ರ ಅನುಭವಗಳನ್ನ ಹೇಳ್ತಾ ಇರ್ತಾರೆ. ಅಂದ್ರೆ ನನ್ ಕನ್ಸಲ್ ಬಂದಿದ್ರು ರಾಯರು, ಅಥವಾ ಬಲಗಡೆಯಿಂದ ಹೂವ ಬಿತ್ತು ಅಂತ. ನಿಮಗೆ ಹೇಗೆ ರಾಯರು ಮಹಿಮೆಗಳನ್ನ ತೋರಿ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳೋದಾದ್ರೆ? ಮೊದಲನೇದಾಗಿ ರಾಯರ ಸ್ಮರಣೆಯನ್ನು ಪ್ರತಿಯೊಬ್ಬರೂ ಮಾಡ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಇವತ್ತು ಯಾವುದೇ ಒಬ್ಬ ಪುಟ್ಟ ಮಗುವಿಗೆ ನಾವು ಕೇಳಿದ್ರು ಆ ಮಗು ಹೇಳೋದು ಏನಾದರೂ ಶ್ಲೋಕ ಹೇಳಪ್ಪ ಅಂದರೆ ರಾಯರ ಶ್ಲೋಕ ಹೇಳುತ್ತೆ. ಹಾಗಾಗಿ ಚಿಕ್ಕ ವಯಸ್ಸಿಂದಲೂ ಕೂಡ ಗುರುಗಳ ಭಕ್ತಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಅದರ ಜೊತೆಗೆ ರಾಯರನ್ನು ನಂಬೋ ಕಾಲಕ್ಕೆ ಪವಾಡ ಪುರುಷರು ಅಂತ ಆ ಕಾರಣಕ್ಕೆ ರಾಯರ ನಂಬೋದು ಅಂತಲ್ಲ. ಯಾಕೆ ಅಂತಂದರೆ, ಸಾಮಾನ್ಯ ಎಷ್ಟೋ ಕಡೆ ಪ್ರಶ್ನೆಗಳಿರ್ತವೆ. ರಾಯರು ಹೀಗೆಲ್ಲ ಮಹಿಮೆಗಳನ್ನು ತೋರಿಸ್ತಾರೆ, ಮಹಿಮೆಗಳನ್ನು ತೋರಿಸೋದ್ರಿಂದಾನೇ ರಾಯರ ಹತ್ರ ಹೋಗ್ತೀವಿ ಅಂತೆಲ್ಲ ಒಂದಿಷ್ಟು ಅಭೀಪ್ಸೆ ಅಂದರೆ ಬೈಕೆಗಳನ್ನು ಇಟ್ಕೊಂಡು ಬರೋದು ಅಂತ ಇದೆ. ನಿಜ ಹೇಳಬೇಕು ಅಂದರೆ ಪವಾಡ ತೋರಿಸ್ಬೇಕು ಅಂತ ಕೂತ ಮಹನೀಯರಲ್ಲ ರಾಯರು. ರಾಯರು ಮಾಡಿದ ಗ್ರಂಥಗಳೇ ಅದೇ ಒಂದು ಪವಾಡ. ರಾಯರು ಜನರಿಗೆ ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅದೇ ಒಂದು ಪವಾಡ. ಪವಾಡ ಮಾಡಿದ್ರಿಂದ ಜನರಿಗೆ ಅನುಗ್ರಹ ಆಯಿತು ಅಂತಲ್ಲ. ಹಾಗಾಗಿ ಒಬ್ಬೊಬ್ಬರ ಅನುಭವ ಕೂಡ ಒಂದು ವಿಭಿನ್ನ. ಮತ್ತು ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ರಾಯರ ಮಹಿಮೆಗಳ ಬಗ್ಗೆ ಹೇಳೋದು ಅಂತಂದರೆ, ರಾಯರು ನರಸಿಂಹದೇವರ ಆರಾಧಕರು. ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹದೇವರ ಉಪಾಸನೆ ಮಾಡಿದವರು. ನರಸಿಂಹದೇವರು ಯಾಕೆ ಅವತಾರ ಮಾಡಿದ ಕಂಬದಿಂದ ಅಂದರೆ, ನಾಸ್ತಿಕ ಪ್ರತ್ಯಯಾರ್ಥಾಯ ದರ್ಶಿತಾತ್ಮ ಪ್ರಭಾವವಾನ್. ನಾಸ್ತಿಕರು ದೇವರೇ ಇಲ್ಲ ಅಂತ ವಾದ ಮಾಡತಕ್ಕಂಥವರಿಗೆ ಅವರ ವಾದ ಸುಳ್ಳು, ನಾನೆಲ್ಲ ಕಡೆ ಇದ್ದೇನೆ, ಅಭಿವ್ಯಕ್ತ ಆಗ್ತೇನೆ ಅಂತ ತೋರಿಸ್ಕೊಡ್ಲಿಕ್ಕೇನೆ ಪರಮಾತ್ಮ ಅಂಥ ಕಂಬ ಒಡೆದು ಬಂದ, ಕಂಬದ ಶಿಶುವಾಗಿ ಬಂದ ಭಗವಂತ. ಅಂಥ ಭಗವಂತನನ್ನು ಕಂಡು ಸ್ತೋತ್ರ ಮಾಡಿದವರು ಪ್ರಹ್ಲಾದರಾಜರು.
ಅದೇ ಪ್ರಹ್ಲಾದರಾಜರು ರಾಘವೇಂದ್ರ ಪ್ರಭುಗಳಾಗಿ ಕಲಿಯುಗದಲ್ಲಿ ಅವತಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಹತ್ತಿರ ಹೋದ ಭಕ್ತರಿಗೆ ಔಷಧಿ ಕೊಡೋ ಕಾಲಕ್ಕೆ ತಾಯಿ ಸಿಹಿಯಾದ ಕಲ್ಲು ಸಕ್ಕರೆಗೋ ಬೆಲ್ಲಕ್ಕೋ ಔಷಧಿಯನ್ನು ಸವರಿ ಮಗುವಿಗೆ ತಿನ್ನಿಸ್ತಾಳೆ. ಹಾಗೆ ಶಾಸ್ತ್ರ ಅಂದ್ರೆ ನೇರವಾಗಿ ಹೋಗಬೇಕಾದ್ರೆ ಓದುಗನಿಗೆ ಅಥವಾ ಜಿಜ್ಞಾಸುವಿಗೆ ಕಷ್ಟ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ರಾಯರು ಮೊದಲು ಅವರಿಗೆ ಅನುಗ್ರಹವನ್ನ ಮಾಡ್ತಾ ಅವರು ಬೇಡಿದ್ದ ಸಾತ್ವಿಕ ಬಯಕೆಗಳನ್ನು ಈಡೇರಿಸಿ ಅದರ ಜೊತೆಗೆ ಇಂಥ ಮಹಿಮೆ ರಾಯರಿಗೆ ಎಲ್ಲಿಂದ ಬಂತು ಅಂತ ಒಂದು ಜಿಜ್ಞಾಸೆಯ ವ್ಯಕ್ತಿಯಲ್ಲಿ ಹುಟ್ಟುತ್ತಲ್ಲ, ಈ ಮೂಲಕ ಶಾಸ್ತ್ರದ ಮಹತ್ವವನ್ನ ಅರಿತು ಅವನನ್ನ ಸಾಧನೆಯ ಮಾರ್ಗಕ್ಕೆ ತಂದು ಸೇರಿಸೋದೇ ರಾಘವೇಂದ್ರ ಗುರುಗಳ ದೊಡ್ಡ ಕಾಯಕ. ಅವರ ಗ್ರಂಥಗಳನ್ನು ಓದ್ತಾ ಇದ್ರೆ ಅದೊಂದು ಅದ್ಭುತವಾದ ಅನುಭವ. ಒಂದೊಂದು ಕಡೆ ಬ್ರಹ್ಮಸೂತ್ರದ ವ್ಯಾಖ್ಯಾನ ರೂಪವಾಗಿರತಕ್ಕಂತಹ ಆಚಾರ್ಯರ ಗ್ರಂಥ, ಅದರ ವ್ಯಾಖ್ಯಾನ, ಅದಕ್ಕೆ ರಾಯರ ಟಿಪ್ಪಣಿಗಳನ್ನು ಓದ್ತಾ ಇದ್ರೆ ವಿಶಿಷ್ಟವಾದ ಅನುಭವ ಆಗುತ್ತೆ. ಒಂದೊಂದು ಅಕ್ಷರವೂ ಕೂಡ ವರ್ಣಾಭಿಮಾನಿಗಳ ಸನ್ನಿಧಾನ ಇರೋದು ಅಂತ ಓದುಗನಿಗೆ ಪ್ರತಿಯೊಬ್ಬನಿಗೂ ಅನುಭವ ಆಗುತ್ತೆ. ಆಚಾರ್ಯ, ನೀವು ಇವಾಗ ಹೇಳಿದ್ರಿ ರಾಯರು ಹೇಗೆ ತಾಯಿ ಮೆಡಿಸಿನ್ ಕೊಡ್ಬೇಕಾದ್ರೆ ಬಾಯಿ ತೆಗಿ ಅಂತ ಆಸೆ ತೋರಿಸ್ಬಿಟ್ಟು ಇದು ಮಾಡ್ತಾರೆ ಅಂತ. ಬಟ್ ಆಗಿನ ಕಾಲಕ್ಕೆ ರಾಯರ ಕಾಲ ಅಂದ್ರೆ ಅದು ಜಾಸ್ತಿ ಸವಲತ್ತು ಇಲ್ಲದೆ ಇರುವಂತಹ ಒಂದು ಕಾಲ. ಆವಾಗ ರಾಯರ ಮಹಿಮೆಗಳು ಅವಾಗ ಹೇಗ್ ಪ್ರಚಲಿತ ಆಯ್ತು ಅಂತ ಅಂದ್ರೆ ಆಗಿನ ಕಾಲದ ಮಹಿಮೆಗಳನ್ನ ನಾವು ತುಂಬಾ ಕೇಳಿದೀವಿ. ಅದರಲ್ಲಿ ರಾಯರ ಮರ್ಮ ಏನಿಟ್ಟಿದ್ದಾರೆ ಸಿದ್ಧಾಂತದ್ದು ಅಂತ ತಿಳಿಸ್ಕೊ. ಮೊದಲನೇದಾಗಿ ರಾಯರ ಕೀರ್ತಿ ಹೆಂಗೆ ವ್ಯಾಪ್ತವಾಗ್ತಾ ಇತ್ತು ಆ ಕಾಲದಲ್ಲಿ ಅಂತಂದ್ರೆ, ವಾದೀಂದ್ರ ತೀರ್ಥ ಶ್ರೀಪಾದರು ಗುರುಗುಣಸ್ತವನದಲ್ಲಿ ಹೇಳ್ತಾರೆ, ಮಂತ್ರಿ ಶ್ರೀ ನೀಲಕಂಠಾಭಿಧಮಖಿ ಮಣಿನಾ ಭಟ್ಟತಂತ್ರಾನುಬಂಧೆ ಗ್ರಂಥೆ ತಾವತ್ವದೀಯೇ ಕರಿಣಿ ಗುಣವಿದಾರೋಪಿತೇಭ್ಯರ್ಹಣಾಯ ಕೀರ್ತಿಸ್ತೆ ರಾಘವೇಂದ್ರ ವ್ರತಿ ಸುಮತಿ ಮಣೇರ್ ಬ್ರಹ್ಮಸೂತ್ರ ಪ್ರಣೇತು ದಿಗ್ನಾಗಾನಾರುರುಕ್ಷು ಸ್ವಯಮಪಿ ಸಹಸಾ ಧಾವದಷ್ಟೌ ದಿಗಂತಾನ್. ರಾಯರ ಗ್ರಂಥದ ರಚನೆ ಏನ್ ಮಾಡಿದ್ರು, ರಾಯರು ಅನೇಕ ಗ್ರಂಥಗಳ ರಚನೆ ಮಾಡಿದ್ರು. ಅದರಲ್ಲಿ ಒಂದು ಭಾಟ್ಟ ಸಂಗ್ರಹ ಅಂತ. ಆ ಗ್ರಂಥ ರಚನೆ ಮಾಡಿದಾಗ ಈ ಮತ ಆ ಮತ ಅಂತಲ್ಲ, ಪರಮತದ ದೊಡ್ಡ ದೊಡ್ಡ ದಿಗ್ಧಂತಿ ವಿದ್ವಾಂಸರು ಕೂಡ ಆ ಗ್ರಂಥವನ್ನ ತಗೊಂಡು ಮಧುರೆಯ ರಾಜಬೀದಿಗಳಲ್ಲಿ ಅದನ್ನು ಮೆರವಣಿಗೆ ಮಾಡಿಸಿದ್ರು ಅಂತ ಉಲ್ಲೇಖ ಮಾಡ್ತಾರೆ. ಅಂದ್ರೆ ರಾಯರ ಗ್ರಂಥಗಳ ರಚನೆಯೇ ಅದೊಂದು ಅದ್ಭುತವಾದ ಕಾರ್ಯ. ಗ್ರಂಥ ರಚನೆ ಅಂತ ಕ್ಲಿಷ್ಟವಾದ ಕಾರ್ಯವನ್ನು ಲೀಲಾಜಾಲವಾಗಿ ರಾಯರು ಮಾಡ್ತಾ ಇದ್ರು ಅಂದ್ರೆ ಕಷ್ಟ ಅಂತ ಬಂದ ಭಕ್ತರಿಗೆ ಹೇಗೆ ಅನುಗ್ರಹ ಮಾಡ್ತಾ ಇದ್ದಿರಬಹುದು. ಅವರ ಚರಿತ್ರೆಯಲ್ಲಿ ಅನೇಕ ಪ್ರಕರಣಗಳು. ಒಬ್ಬ ಗರ್ಭಿಣಿ ಮಹಿಳೆ ರಾಯರ ಪರಿವಾರದ ಶಿಷ್ಯನ ಪತ್ನಿ, ಅವಳಿಗೆ ಸಂಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ತುಂಬು ಗರ್ಭಿಣಿಯಾಗಿದ್ದಾಳೆ. ಆವಾಗ ಬಿಸಿಲುಗಾಲ, ಇಂಥ ಉಷ್ಣದ ಸಂದರ್ಭದಲ್ಲಿ ಸಂಚಾರ ಮಾಡಬೇಕಾದ್ರೆ ಪ್ರಸವ ವೇದನೆ ಪ್ರಾರಂಭ ಆದರೆ ರಾಯರು ತಮ್ಮ ಶಾಟಿಯನ್ನ ಆ ಸ್ತ್ರೀಯ ಮೇಲೆ, ಅಂದ್ರೆ ಆ ವೇದನೆ ಬಂದ ಹೊತ್ತಿಗೆ ತುಂಬಾ ಸಂಕಟದಿಂದ ನರಳಬೇಕಾದ್ರೆ ನೆರಳು ಬರೋ ಥರ ಮಾಡಿ ಹಾಸಿ ಅನುಗ್ರಹ ಮಾಡಿದ್ದಾರೆ ರಾಯರು. ಅಂತರಿಕ್ಷದಲ್ಲೇ ನಿಂತು ನೆರಳು ಕೊಟ್ಟಿತ್ತಂತೆ. ಹೀಗೆ ಅಪೂರ್ವವಾದ ಅನುಗ್ರಹವನ್ನು ಮಾಡಿದವರು. ಅದರ ಜೊತೆಗೆ ತಂಜಾವೂರಿನ ರಾಜ ರಾಯರಿಗೆ ರತ್ನದ ಹಾರವನ್ನ ಕೊಟ್ಟಾಗ ಭೀಕರವಾದ ಕ್ಷಾಮ ಆಗಿತ್ತು ಅಂತ ರಾಯರು ಅಲ್ಲೆಲ್ಲ ಜಪವನ್ನ ಮಾಡಿ ಕೊನೆ ದಿವಸ ಯಜ್ಞದ ಸಮಾಪ್ತಿಯ ಸಂದರ್ಭದಲ್ಲಿ ಆ ಹಾರವನ್ನ ಹಾಕ್ಬಿಡ್ತಾರೆ ಒಳಗಡೆ. ತುಂಬಾ ಕಸಿವಿಸಿ ಆಗುತ್ತೆ, ಎಂಥ ಕೆಲಸ ಆಗೋಯ್ತು ರಾಯರಿಗೆ ಅಂತ ನಾನು ಅರ್ಪಣೆ ಮಾಡಿದ್ರೆ ಯಜ್ಞಕ್ಕೆ ಹಾಕ್ಬಿಟ್ರಲ್ಲ ಅಂತ. ಆವಾಗ ರಾಯರು ಮತ್ತೆ ಇವನಿಗೆ ಕಸಿವಿಸಿ ಆಗಿದೆ ಮನಸ್ಸಿಗೆ, ಅದಕ್ಕೋಸ್ಕರ ಯಜ್ಞ ಪುರುಷನಿಗೆ ಅಂತ ಅರ್ಪಣೆ ಮಾಡಿದ್ದನ್ನ ಮತ್ತೆ ಮರಳಿ ತರಿಸಿ ತೋರಿಸಿದ್ರಂತ ಅವನಿಗೆ, ಆಗ್ಲಪ್ಪ ನಿನ್ನ ಮನಸ್ಸಿಗೆ ನೋವಾಗೋದು ಬೇಡ ಅಂತ. ಇಂಥ ಲೀಲೆಗಳು ತುಂಬಾ ಕೊರಡೇನಿರುತ್ತೆ ಅದನ್ನ ಮತ್ತೆ ಚಿಗುರೋ ಥರ ಮಾಡಿದ್ದಾರೆ ವೇದ ಮಂತ್ರ ಉಚ್ಚಾರಣೆ ಮಾಡೋದ್ರ ಮೂಲಕ. ಶಿರಸಂಗಿ ದೇಸಾಯಿ ಅಂತಿದ್ದ. ಈ ಥರದ ಅನೇಕ ಘಟನೆಗಳು ಶಾಸ್ತ್ರಕ್ಕೆ ವಿರುದ್ಧವಾಗದೇ ಇರತಕ್ಕಂತಹ ಪ್ರಸಂಗಗಳನ್ನ ನಿರೂಪಣೆ ಮಾಡಿದ ಮಹನೀಯರು ಮಂತ್ರಾಲಯ ಪ್ರಭುಗಳು. ಮಂತ್ರಾಲಯ ಪ್ರಭುಗಳು ಅಂತ ತಾವು ಹೇಳಿದ್ರಿ. ನಾವು ರಾಯರ ಮಹಿಮೆಗಳನ್ನ ಪ್ರತ್ಯಕ್ಷವಾಗಿ ಎಲ್ಲಾ ಕಡೆ ಅನುಭವಿಸೋರು ಇದ್ದಾರೆ. ಆದ್ರೆ ಮಂತ್ರಾಲಯದಲ್ಲಿ ವಿಶೇಷವಾಗಿ ಅನುಭವಿಸಿದವರು ಬಹಳ ಜನ. ರಾಯರ ಮಂತ್ರಾಲಯ ಕ್ಷೇತ್ರವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತ ಕೇಳಿದ್ರು. ಮಂತ್ರ ಮಂದಿರದಿ ನಿಂತು ಸೇವಕರ ಚಿಂತೀಪ ಫಲಗಳ ಕೊಡುವ ಉದಾರ ಎಂತೂ ಸ್ತುತಿಸಲಿ ತನ್ಮಹಿಮೆ ಅಪಾರ. ಮಂತ್ರ ಮಂದಿರದಿ ತೋರಿಸಿ
ಮಾಡೋ ಉದ್ಧಾರ ಜೋ ಜೋ. ರಾಯರ ಮೇಲೆ ಒಬ್ಬ ಹರಿದಾಸರು ಮಾಡಿದ ಕೀರ್ತನೆ ಇದು. ಮಂತ್ರ ಮಂದಿರದೆ ನಿಂತು ಸೇವಕರು ಚಿಂತಿಪ ಫಲಗಳ ಕೊಡುವ ಉದಾರ ಅಂತ. ಮಂತ್ರಾಲಯ ಕ್ಷೇತ್ರದಲ್ಲಿ ಭಕ್ತರು ಕೇಳಿದ್ದನ್ನ ಕೊಡ್ಲಿಕ್ಕೆ ರಾಯರು ಬಂದು ನಿಂತಿದ್ದಾರೆ. ಅದೇ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ, ಯುಗ ಯುಗಾಂತರಗಳಲ್ಲಿ ಪ್ರಸಿದ್ಧವಾದ ಭೂಭಾಗ ಅದು. ಪ್ರಹ್ಲಾದರಾಜರು ಯಜ್ಞ ಮಾಡಿದ ಸ್ಥಳ ಅಂತ ಉಲ್ಲೇಖ ಇದೆ ಪುರಾಣಗಳಲ್ಲಿ. ಪ್ರಹ್ಲಾದರಾಜರು ಯಜ್ಞ ಮಾಡಿ ಯಜ್ಞನಾರಾಯಣನ ಅನುಗ್ರಹ ಪಡೆದಿದ್ದು. ಆಮೇಲೆ ರಾಮಾವತಾರದ ಸಂದರ್ಭದಲ್ಲಿ ರಾಮದೇವರು ಅದೇ ಭೂಭಾಗಕ್ಕೆ ಸೀತೆಯನ್ನ ಹುಡುಕ್ತಾ ಹುಡುಕ್ತಾ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿಕೊಂಡು ಹೋದ ಸ್ಥಳ ಅದು. ತುಂಗಾ ತೀರಕ್ಕೆ ಬಂದಿದ್ರು ಅಂತ ಉಲ್ಲೇಖ ಇದೆ ರಾಮಾಯಣದಲ್ಲಿ. ಹಾಗಾಗಿ ಅಂಥ ಸ್ಥಳಕ್ಕೆ ರಾಮದೇವರ ಪಾದಸ್ಪರ್ಶವಾಗಿದೆ. ಇದಾದ್ಮೇಲೆ ದ್ವಾಪರದಲ್ಲಿ ಅನುಸಾಲ್ವ ಅಂತ ಒಬ್ಬ ರಾಜ ರಾಜ್ಯಭಾರ ಮಾಡ್ತಾ ಇದ್ದ. ಅವನಿಗೆ ಸೇರಿದ ಭೂಭಾಗ ಅದೆಲ್ಲ. ಈ ಅನುಸಾಲ್ವ ರಾಜ ಅವನು ಅರ್ಜುನನ ಜೊತೆಗೆ ಒಮ್ಮೆ ಯುದ್ಧ ಮಾಡುವ ಪ್ರಸಂಗ ಬಂದಾಗ ಆವಾಗ ಎಷ್ಟು ಬಾರಿ ಅರ್ಜುನ ಬಾಣ ಬಿಡ್ತಾನೆ, ಬಾಣ ಬಿಟ್ಟರು ಕೂಡ ಅವನು ಸೋಲೋಲ್ಲ. ಕೊನೆಗೆ ಏನು ಕೃಷ್ಣ ಇದು ಹೀಗಾಗ್ತಿದೆಯಲ್ಲ ಅಂತ ಅರ್ಜುನ ಹೇಳಿದ ಮೇಲೆ ಸ್ವಲ್ಪ ಅವನನ್ನು ಹಿಮ್ಮೆಟ್ಸು, ಆಮೇಲೆ ನೋಡು ಅಂತ. ಸರಿ ಅಂತ ಕೃಷ್ಣ ಹೇಳಿದ ಕ್ರಮದಲ್ಲೇ ಅರ್ಜುನ ಯುದ್ಧ ಮಾಡಿ ಅವನನ್ನ ಆ ರಥ ಚೂರು ಹಿಂದೆ ಸರಿಯೋ ಹಾಗೆ ಮಾಡ್ತಾನೆ. ಆವಾಗ ಅರ್ಜುನ ಪ್ರಯೋಗ ಮಾಡಿದ ಬಾಣಗಳೆಲ್ಲ ಅವನಿಗೆ ಹೋಗಿ ನಾಟ್ತಾವೆ. ಅಲ್ಲಿವರೆಗೂ ತಾಕ್ತಾ ಇರಲ್ಲ, ಅವನೇ ವಿಜಯಿ ಆಗ್ತಾ ಇರ್ತಾನೆ. ಆಮೇಲೆ ಅರ್ಜುನ ಗೆಲ್ತಾನೆ. ಗೆದ್ದಾದ್ಮೇಲೆ ಕೃಷ್ಣನಿಗೆ ಕೇಳ್ತಾನೆ, ಪರಮಾತ್ಮ ಏನಿದ್ರ ಪ್ರಭಾವ, ಯಾಕೆ ಹೀಗಾಗ್ತಾ ಇತ್ತು ಅಂತ. ಅದಕ್ಕೆ ದೇವರು ಹೇಳ್ತಾನೆ, ಇಲ್ಲ ಇದು ಯಜ್ಞಭೂಮಿ. ಯುಗ ಯುಗಾಂತರಗಳಿಂದ ಕೃತಯುಗದಲ್ಲಿ ಪ್ರಹ್ಲಾದರಾಜರು ಯಜ್ಞ ಮಾಡಿದ್ದು, ತ್ರೇತೆಯಲ್ಲಿ ರಾಮಚಂದ್ರ ನಡೆದಾಡಿದ ಜಾಗ. ಅಂಥ ಪವಿತ್ರವಾದ ಯಜ್ಞಭೂಮಿಯ ಮೇಲ್ ನಿಂತು ಯುದ್ಧ ಮಾಡ್ತಾ ಇದ್ದ. ಅದರ ಆ ಏನು ಸೆಳೆತ ಇರ್ತದಲ್ಲ, ಪಾಸಿಟಿವ್ ವೈಬ್ರೇಷನ್ ಅಂತ ಏನು ಹೇಳ್ತೀವಿ, ಆ ಕೆಲವೊಂದು ಭೂಭಾಗನೇ ಆಗಿರತ್ತೆ. ಅದಕ್ಕೋಸ್ಕರ ಎಷ್ಟೇ ಪ್ರಯತ್ನ ಮಾಡಿದ್ರು ಗೆಲ್ಲಿಕ್ಕಾಗದೇ ಇರೋ ಕಾರಣ ವಿಷ್ಣುವನ್ನ ಪ್ರಧಾನವನ್ನಾಗಿ ಯಜ್ಞ ಮಾಡಿದ ಸ್ಥಳಗಳಿದು ಅಂತ ಅಷ್ಟು ಮಹತ್ವವನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮಂತ್ರಾಲಯ ಪ್ರಭುಗಳು ತಾವು ವಾಸ ಮಾಡಲಿಕ್ಕೆ ಅಂತ ಆರಿಸ್ಕೊಂಡ ಜಾಗ ಈ ಮಂತ್ರಾಲಯ ಕ್ಷೇತ್ರ. ತುಂಗೆಯ ಪವಿತ್ರವಾದ ಶೀತಲವಾದ ವಾತಾವರಣದಿಂದ ಕೂಡಿದ ಈ ಮಂತ್ರಾಲಯ ಕ್ಷೇತ್ರ. ಆಚಾರ್ಯ, ಮಂತ್ರಾಲಯ ಕ್ಷೇತ್ರದ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ರಿ. ಆ ಮಂತ್ರಾಲಯ ಕ್ಷೇತ್ರದಲ್ಲಿ ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಮಂಚಾಲಮ್ಮನವರ ದರ್ಶನ ಮಾಡ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಸೀರೆಗಳನ್ನ ಸಮರ್ಪಣೆ ಮಾಡೋದು, ಮತ್ತೆ ಉಡಿ ತುಂಬೋದು ಅದೆಲ್ಲ ಮಾಡ್ತಾರೆ. ಇವಾಗ ಸೀರೆಗಳು ಬೇಕು ಅಂದ್ರೆ ನಾವು ತಾಂಡವಾಸಲ್ಲಿ ಹೋಗಿ ಒಳ್ಳೆ ಕ್ವಾಲಿಟಿ ಸೀರೆಗಳು ಸಿಗತ್ತೆ, ಅದನ್ನ ತಗೊಂಡು ಹೋಗಿ ಸಮರ್ಪಣೆ ಮಾಡಬಹುದು. ಆ ಮಂಚಾಲಮ್ಮನವರ ವೃತ್ತಾಂತ ಏನು ಅದನ್ನ ತಿಳಿಸ್ಕೊಡೋದು. ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗುವ ಪ್ರತಿಯೊಬ್ಬ ಭಾವುಕನಾದ ಭಕ್ತ ಮಂಚಾಲಮ್ಮನ ದರ್ಶನ ಮಾಡಲೇಬೇಕು. ಈ ತಾಯಿಯ ನಿಜವಾದ ಹೆಸರು ಮಂತ್ರಾಲಯಾಂಬಿಕಾ ಅಂತ ಸಂಸ್ಕೃತ ನಾಮಧೇಯ. ಪ್ರಹ್ಲಾದರಾಜರು ಏನು ಯಜ್ಞ ಮಾಡಿದ್ರಲ್ಲ, ಆವಾಗ ಪ್ರಹ್ಲಾದರಾಯರ ಕುಲದೇವತೆ ಮಂತ್ರಾಲಯಾಂಬಿಕೆ. ಅಂಥ ವಿಶಿಷ್ಟವಾದ ದೇವತೆ, ಲಕ್ಷ್ಮೀ ದೇವಿಯ ಸ್ವರೂಪ ಅದು, ಅಂಥ ಶಕ್ತಿ ದೇವತೆ. ಆ ಮಂತ್ರಾಲಯಾಂಬಿಕೆ ರಾಯರಿಗೆ ಸೂಚನೆ ಕೊಡ್ತಾಳೆ, ನಾನಿಲ್ಲಿರ್ತೀನಪ್ಪ, ನಿನ್ನ ಸ್ಥಳಕ್ಕೆ ಯಾವುದೇ ದುಷ್ಟಶಕ್ತಿ ಪ್ರವೇಶ ಮಾಡದೇ ಇರೋ ಹಾಗೆ ದಿಗ್ಬಂಧನವನ್ನ ಮಾಡಿ, ಬರೀ ದುಷ್ಟಶಕ್ತಿಯ ಪ್ರವೇಶ ಅಲ್ಲ, ಅದರ ಪೀಡೆಯದ್ದ ಯಾವುದೇ ಮನುಜ ಆಗಲಿ, ಯಾರೇ ಒಬ್ಬ ವ್ಯಕ್ತಿ ಆಗಲಿ, ಅಂತ ಯಾವುದೇ ಪ್ರೇತ ಬಾಧೆ ಇಲ್ಲದೇ ಇರೋ ಥರ ನಾನು ನೋಡ್ಕೊಳ್ತೇನೆ ಅಂತ ಮಾತು ಕೊಟ್ಟು ಅಲ್ಲಿ ರಾಯರಿಂದ ಪೂಜೆ ತಗೊಳ್ತಾ ಇದ್ದಾಳೆ. ಆಮೇಲೆ ಕಾಲಾಂತರದಲ್ಲಿ ಮಂತ್ರಾಲಯಾಂಬಿಕಾ ಮಂತ್ರಾಲಯಕ್ಕೆ ಮಂಚಾಲಯ ಅಂತ ಹೆಸರು ಬಂತು. ಮಂಚಾಲಮ್ಮ ಅಂತ ಹೇಳಿ ಆಡು ಭಾಷೆಯಲ್ಲಿ ಆ ಹೆಸರು ಬದಲಾಯಿತು. ಪ್ರಹ್ಲಾದರಾಜರಿಂದ ಉಪಾಸಿತವಾದ ದುರ್ಗಾದೇವಿಯ ರೂಪ ಅದು, ವಿಶಿಷ್ಟವಾದ ರೂಪ. ಅದಕ್ಕೋಸ್ಕರ ಅದರ ಸೂಚನೆ ಅಂತ ಹೇಳಿ ಮೇಷಮಸ್ತಕ ಅಂತ ಹೇಳಿ ಆಡಿನ ತಲೆಯ ಆಕಾರದ ಒಂದು ಪ್ರತಿಕೃತಿಯನ್ನಿಟ್ಟು ಇಲ್ಲಿ ಅದನ್ನು ಯಾವಾಗ ನೀವು ಸ್ಥಾಪನೆ ಮಾಡ್ತೀರಿ, ಸ್ಥಾಪನೆ ಆದ ಕ್ಷಣದಿಂದ ಯಾವುದೇ ದುಷ್ಟಶಕ್ತಿಯ ಬಾಧೆ ಈ ಸ್ಥಳದಲ್ಲಿ ಬರೋದಿಲ್ಲ ಅಂತ ಧೈರ್ಯ ಕೊಡ್ಲಿಕ್ಕೆ ಹೇಳಿದ ಮಾತುಗಳು. ಅಂದ್ರೆ ಇವತ್ತಿಗೂ ಅದರ ರಕ್ಷಣೆ ಇದೆ. ನಾವು ನೋಡ್ರಿ, ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ಯಾವುದೇ ಪ್ರೇತ ಬಾಧೆ ಅಥವಾ ಆ ಥರ ಪೀಡೆ ಇದ್ದವ್ರ ಕ್ಷೇತ್ರಕ್ಕೆ ಹೋದಾಗ ರಾಯರ ಪಾದೋದಕ ಪ್ರೋಕ್ಷಣೆಯಿಂದನೇ ಅದರ ಪರಿಹಾರ ಆಗಿ ಹೋಗುತ್ತೆ. ಕಾರಣ ಏನು ಅಂದ್ರೆ, ಅಂಥ ರಾಯರಿಗೂ ಪ್ರೇರಕ ಶಕ್ತಿಯಾಗಿ ನಿಂತ ಮಂತ್ರಾಲಯಾಂಬಿಕೆ ಮಂಚಾಲಮ್ಮನ ಅನುಗ್ರಹವೇ ಕಾರಣ. ಅದಕ್ಕೋಸ್ಕರ ಮಂತ್ರಾಲಯಕ್ಕೆ ಹೋದಾಗ ಮೊದಲಿಗೆ ಕ್ಷೇತ್ರ ದೇವತೆಯಾದ ಮಂಚಾಲಮ್ಮನ ದರ್ಶನವನ್ನ ಮಾಡಿ, ಜನಸಂದಣಿ ಇದ್ರೂ ಕೂಡ ದೂರದಿಂದಲೇ ಹೊರಗಡೆ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕಿ, ತಾಯಿ ನಿನ್ನ ಸ್ಥಳಕ್ಕೆ ನಾವು ಬಂದಿದ್ದೀವಿ, ನಿನ್ನ ಪ್ರೇರಣೆಯಿಂದ ನೀನು ಅನುಗ್ರಹ ಮಾಡಬೇಕು, ಆ ಪ್ರೇರಣೆಯಂತೆ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಂತ ದುರ್ಗಾದೇವಿಯ ಹತ್ರ ಎಲ್ಲವನ್ನ ಒಪ್ಪಿಸಿಕೊಂಡು ನಿವೇದನೆ ಮಾಡಿಕೊಂಡು ಹೋಗ್ತಕ್ಕಂಥದ್ದು
ಪ್ರತಿಯೊಬ್ಬ ಸಾಧಕನ ಕರ್ತವ್ಯ ಮಾಡಲೇಬೇಕಾದದ್ದು ಕೂಡ ಇದೇ ಕ್ರಮ. ಹಾಗೆ ಇಡೀ ಕ್ಷೇತ್ರಕ್ಕೆ ಅಧಿದೇವತೆಯಾಗಿ ರಕ್ಷಣೆ ಕೊಡ್ಲಿಕ್ಕೆ ಅಂತ ನಿಂತ ದೇವತೆಯೇ ಮಂತ್ರಾಲಯಾಂಬಿಕೆ ಮಂಚಾಲಮ್ಮ ತಾಯಿ. ಇವಾಗ ಮಂತ್ರಾಲಯದ ಬಗ್ಗೆ ಹೇಳಿದ್ರಿ, ಮಂಚಾಲಮ್ಮನವ್ರ ಬಗ್ಗೆ ಹೇಳಿದ್ರಿ. ರಾಯರ ಬೃಂದಾವನದ ಪಕ್ಕದಲ್ಲಿ ಇನ್ನೊಬ್ರು ಯತಿಗಳ ಬೃಂದಾವನ ಇದೆ. ಅವ್ರ ಬಗ್ಗೆ ರಾಯರು ಭವಿಷ್ಯ ನುಡಿದಿದ್ರು ಅಂತ ನಾವು ಕೇಳ್ತೀವಿ. ಹೌದು. ಅವರು ಮತ್ತೆ ರಾಯರು ಅವರ ಪರಂಪರೆಯಲ್ಲಿ ಬಂದವರು, ರಾಯರ ಮುಂದೆ ಅವರು ಉತ್ತರಾಧಿಕಾರಿಗಳನ್ನಾಗಿ ಅವ್ರ ಶಿಷ್ಯರನ್ನ ಆಯ್ಕೆ ಮಾಡ್ಕೋತಾರೆ. ಅವ್ರ ಬಗ್ಗೆ ಮತ್ತೆ ರಾಯರು ಏನ್ ಭವಿಷ್ಯವಾಣಿಗಳು ನುಡಿದ್ರು ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಬಹಳ ಪ್ರಸಿದ್ಧವಾದ ಘಟನೆ ರಾಯರ ಜೀವನದಲ್ಲಿದು. 3 ಭವಿಷ್ಯಗಳನ್ನ ರಾಯರು ನುಡಿತಾರೆ. ರಾಯರಿದ್ದ ಕಾಲಕ್ಕೆ 3 ವೃತ್ತಾಂತವನ್ನ ಹೇಳಿರ್ತಾರೆ. ಏನಂದ್ರೆ, ಮೊದಲನೆಯದ್ದು, ರಾಯರು ತಾವು ಗ್ರಂಥ ರಚನೆ ಮಾಡತಕ್ಕಂತಹ ಸಂದರ್ಭಕ್ಕೆ ಅನೇಕ ಕೃತಿಗಳದು ರಾಯರದು. ಸೂತ್ರಗಳು, ಭಾಷ್ಯಗಳು, ಆಚಾರ್ಯರ ಗ್ರಂಥಗಳು, ಟೀಕಾರಾಯರ ಗ್ರಂಥಗಳು, ಈ ಥರ ವಿಸ್ತಾರವಾದ ವ್ಯಾಖ್ಯಾನ ಶೈಲಿ. ಬರೀ ಹಾಗಂದ್ರೆ ರಾಯರು ವಿಸ್ತಾರವಾಗಿ ಹೇಳ್ತಾರ ಅಂತಂದ್ರೆ, ವಿಸ್ತಾರವಾದದ್ದನ್ನ ಸಂಕ್ಷೇಪವಾಗಿಯೂ ಕೂಡ ರಾಯರು ಹೇಳ್ತಾರಂತೆ. ಸಂಕ್ಷೇಪ ವಿಸ್ತಾರಾಭ್ಯಾಂ ಹಿ ಪ್ರವದಂತಿ ಮನೀಷಿಣಃ. ವಿಸ್ತಾರವಾಗಿ ಹೇಳ್ತಕ್ಕಂಥದ್ದು ಕೂಡ ರಾಯರ ಶೈಲಿಯೇ. ಎಷ್ಟು ಗಂಭೀರವಾದ ವಿಷಯ ಇರುತ್ತೆ ಅಷ್ಟೇ ಸರಳವಾಗಿ ತಿಳಿಯಾಗಿ ಸಂಕ್ಷಿಪ್ತವಾಗಿ ಹೇಳೋದು ಕೂಡ ಅಪೂರ್ವವಾದ ಕೌಶಲ. ಅದು ನಿಜವಾದ ವಿದ್ವಾಂಸನಿಗೆ ಆ ಶೈಲಿ ಒಗ್ಗೂಡುತ್ತದೆ. ಅಂಥದ್ರಲ್ಲಿ ರಾಯರಂಥ ಅಪರೋಕ್ಷ ಜ್ಞಾನಿಗಳು ತಾವು ಸಂಕ್ಷಿಪ್ತವಾಗಿ ಯಾವುದೇ ವಿಷಯವನ್ನ ನಿರೂಪಣೆ ಮಾಡ್ತಾ ಇದ್ರು. ಇಷ್ಟು ಕೃತಿ ರಚನೆ ಮಾಡಿದ್ದಾರೆ. ಶಿಷ್ಯರು ಕೇಳಿದ್ರು, ಗುರುಗಳೇ, ಇಷ್ಟೆಲ್ಲ ಕೃತಿ ರಚನೆ ಆಗಿದೆ, ಇದನ್ನ ನಾವಿದ್ರ ಸೊಗಡನ್ನ ಸವಿತಾ ಒಂದೊಂದು ಗ್ರಂಥ ಓದಿದ್ರು ಕೂಡ ಅದರ ಆನಂದ ಮುಗಿಯೋಲ್ಲ ನಮಗೆ. ಅಂಥದ್ರೊಳಗೆ ಇಷ್ಟೆಲ್ಲ ಕೃತಿಗಳನ್ನು ರಚನೆ ಮಾಡಿದ್ದೀರಿ, ಇದನ್ನ ಹೆಂಗೆ ಓದ್ಲಿಕ್ಕೆ ಸಾಧ್ಯ ಇಷ್ಟು ಕೃತಿಗಳನ್ನ ಅಂತ ಸಾಮಾನ್ಯರಾದ ಶಿಷ್ಯರು ಪ್ರಶ್ನೆ ಮಾಡಿದ್ರು. ಆವಾಗ ರಾಯರು ಹೇಳೋ ಮಾತನ್ನ ರಾಯರ ಪೂರ್ವಾಶ್ರಮದ ಸೋದರ ಅಳಿಯಂದರು ಉಲ್ಲೇಖ ಮಾಡ್ತಾರೆ ರಾಘವೇಂದ್ರ ವಿಜಯದೊಳಗೆ. ಭಾವ್ಯ ಸಂಶಯ ಮಹೋ ಗುರುವಂಶೇ ದರ್ಶನ ಶ್ರುತಿ ಪರಸ್ಸುಮತೀಂದ್ರ ತಸ್ಯ ಸಾರ್ಥಕಮಿದಂ ಸಕಲಂ ಸ್ಯಾತ್ ಇತ್ಯವೇತ್ಯ ಕೃತವಾನ್ ಕೃತಿ ಸಾರ್ಥಂ. ಇದೇ ನಮ್ಮ ಈ ಪರಂಪರೆಯಲ್ಲಿ, ಯತಿ ಪರಂಪರೆಯಲ್ಲಿ, ಗುರುವಂಶದಲ್ಲಿ ಮುಂದೆ ಸುಮತೀಂದ್ರ ತೀರ್ಥರು ಅಂತ ಒಬ್ಬ ಮಹಾ ಮೇಧಾವಿಗಳು ತಾವು ಪೀಠಾಧಿಪತ್ಯವನ್ನು ವಹಿಸ್ತಾರೆ. ಆವಾಗ ನಾವು ಬರೆದ ಪ್ರತಿಯೊಂದು ಗ್ರಂಥಗಳನ್ನು ಕೂಲಂಕುಷವಾಗಿ ತಾವುಗಳ ಅಧ್ಯಯನ ಮಾಡಿ ಅದರ ಸಾರ ಸರ್ವಸ್ವನ್ನ ಜಗತ್ತಿಗೆ ಧಾರೆ ಎರಿತಾರೆ. ಬರೀ ಅಷ್ಟೇ ಅಲ್ಲ, ಬಾಯಿ ಮಾತಲ್ಲಿ ಹೇಳೋದಷ್ಟೇ ಅಲ್ಲ, ತಾವು ಕೂಡ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ಇವತ್ತಿಗೂ ಪ್ರಸಿದ್ಧ ಇದ್ದಾವೆ. ಸುಮತೀಂದ್ರ ತೀರ್ಥ ಶ್ರೀಪಾದರು ಬರೆದ ಗ್ರಂಥಗಳು, ಭಾವರತ್ನಕೋಶ, ಮಂತ್ರರತ್ನಕೋಶ ಅಂತೆಲ್ಲ ಅಪೂರ್ವವಾದ ಗ್ರಂಥಗಳು. ಅದ್ರ ಜೊತೆಗೆ ವ್ಯಾಖ್ಯಾನಗಳು, ಅವರು ಪೂರ್ವಾಶ್ರಮದಲ್ಲಿ ಬರೆದ ಗ್ರಂಥ. ಅಂದ್ರೆ ರಾಯರು ಅವರು ಪೀಠಕ್ಕೆ ಬರೋದಕ್ಕೆ ಒಂದು 10-20 ವರ್ಷಗಳ ಮುಂಚೆನೆ ಈ ಭವಿಷ್ಯ ನುಡಿದಿದ್ರು ಅಂತಂದ್ರೆ ಎಂಥ ಕಾಲಜ್ಞಾನ ರಾಯರಿಗಿತ್ತು. ಅಂಥ ನಿಖರವಾದ ಮಾತು ಹೇಳಬೇಕು ಅಂದ್ರೆ ಭಗವಂತನ ಅನುಗ್ರಹ ಅವರಿಗೆ ಯಾವ ಮಟ್ಟದಲ್ಲಿತ್ತು ಅನ್ನೋದನ್ನ ನಾವು ಗಮನಿಸಬಹುದು. ಹೀಗೆ ಒಂದು ಸುಮತೀಂದ್ರ ತೀರ್ಥರು ಬಂದು ರಾಯರ ಸಮಗ್ರ ಕೃತಿಗಳ ಸಾರ್ಥಕತೆಯನ್ನ ತಾವು ನಿರೂಪಣೆ ಮಾಡಿಸ್ತಾರೆ. ಅದರ ಜೊತೆಗೆ ವಾದೀಂದ್ರ ತೀರ್ಥರಿಗೆ ಅಂತ ವೃಂದಾವನ ಸಿದ್ಧವಾದದ್ದು ಅವರಿಗೆ ಮೀಸಲಾಗಿಡಬೇಕು ಅಂತ ಒಂದು ರಾಯರ ಭವಿಷ್ಯವಾಣಿ. ಅದರೊಂದಿಗೆ ಇನ್ನೊಂದು ಮಾತು ಹೇಳ್ತಾರೆ. ಇದೇ ಗುರು ಪರಂಪರೆಯಲ್ಲೇ ನಮ್ಮ ಶಿಷ್ಯರ ಪರಂಪರೆಯಲ್ಲಿ 7ನೇ ತಲೆಮಾರಲ್ಲಿ ಬರ್ತಕ್ಕಂಥವರು ನಮ್ಮಂತೆಯೇ ಮಹಾ ವಿದ್ವಾಂಸರಾಗಿ ಬರ್ತಾರೆ ಅಂತ. ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಅಂತ ರಾಯರು ಈ ಮಾತು ಹೇಳ್ತಾರೆ. ಮತ್ಸಮಃ ಯೋಗಿ, ನಾವು ಹೇಗೆ ಹರಿಭಕ್ತಿಯನ್ನು ಮಾಡ್ತೀವಲ್ಲ ಇದೇ ಥರದ ಹರಿಭಕ್ತಿಯನ್ನು ಮಾಡುವ ಒಬ್ಬ ವಿದ್ವದ್ಯತಿಗಳು ಈ ಪರಂಪರೆಯಲ್ಲಿ ಬರ್ತಾರೆ ಅಂತ. ವರದೇಂದ್ರ ತೀರ್ಥರಂತೂ ಮಹಾನುಭಾವರು. ಪೂನಾ ಕ್ಷೇತ್ರದಲ್ಲಿ ಅವರ ವೃಂದಾವನ ಇದೆ. ದೊಡ್ಡ ವಿದ್ವಾಂಸರು, ಪ್ರಭುಣೆ ಮನೆತನದ ವಿದ್ವಾಂಸರು ಇವರ ವಿದ್ವತ್ತನ್ನ ಕಂಡು ತಮ್ಮ ಇಡೀ ಗೃಹವನ್ನೇ ದಾನ ಮಾಡಿಬಿಟ್ರು. ಸ್ವಾಮಿಗಳೇ, ತಮಗೆ ಕೃಷ್ಣಾರ್ಪಣ, ನಿಮ್ಮ ವಿದ್ವತ್ತನ್ನ ನೋಡಿ ಏನು ಕೊಡಬೇಕು ಅಂತ ನಂಗೆ ತಿಳಿತಿಲ್ಲ ಅಂತ ಹೇಳಿ ತಮ್ಮ ಇಡೀ ಗೃಹವನ್ನೇ ಕೃಷ್ಣಾರ್ಪಣ ಅಂತ ಕೊಟ್ಟರು ಅಂತಂದ್ರೆ ಇವ್ರ ವ್ಯಕ್ತಿತ್ವ ಎಂಥದ್ದಿರ್ಬೇಕು. ಬರೀ ಅಷ್ಟೇ ಅಲ್ಲ, ರಾಯರು ಆ ಕಾಲಕ್ಕೆ ಈ ಮಾತು ಹೇಳಿದ್ದಕ್ಕೆ ಸಿಂಧ್ಯಾ ಮನೆತನದ ರಾಜ ಮಹದಾಜಿ ಸಿಂಧ್ಯಾ ಅಂತ ಹೇಳಿ ಆ ಮಹಾರಾಜ ಬಹಳ ನಿರ್ಣಾಯಕವಾದ ಪಾತ್ರ ಇತಿಹಾಸದಲ್ಲಿ ಅವರ ಬಗ್ಗೆ ನೋಡ್ತಾ ಹೋದಾಗ ಕಂಡು ಬರುತ್ತೆ. ಅಂಥ ಮಹಾರಾಜ ವರದೇಂದ್ರರ ಶಿಷ್ಯನಾಗಿದ್ದ. ಇವತ್ತಿಗೂ ನಾವು ಇತಿಹಾಸ ಪ್ರಸಿದ್ಧವಾದ ಆತನ ಚಿತ್ರಗಳನ್ನು ನೋಡ್ತಾ ಇದ್ರೆ ಮುದ್ರೆ, ನಾಮ ಮುದ್ರೆಗಳು, ವೈಷ್ಣವ ಲಾಂಛನಗಳು ಏನಿದ್ದಾವೆ ಅದು ಕಂಡು ಬರ್ತವೆ ಅವನ ಚಿತ್ರಗಳಲ್ಲಿ. ಅಷ್ಟು ಪ್ರಭಾವಿತನಾಗಿದ್ದ ವರದೇಂದ್ರರಿಂದ. ಕಾರಣ ಏನು ಅಂದ್ರೆ ಪೂರ್ವದಲ್ಲಿ ರಾಯರು ಹೇಳಿರ್ತಕ್ಕಂತಹ ಭವಿಷ್ಯವಾಣಿ ಇಂಥ ಮಹನೀಯರನ್ನ ಈ ಪೀಠದಲ್ಲಿ ತಂದು ಕೂಡಿಸಿತ್ತು. ಹಾಗಾಗಿ ವರದೇಂದ್ರ ತೀರ್ಥರು ಅಂತಂದ್ರೆ ಕೇವಲ ಒಬ್ಬ ಯತಿಗಳಷ್ಟೇ ಅಲ್ಲ, ಪೀಠಾಧಿಪತಿಗಳು ಅಂತ ಅಷ್ಟೇ ಅಲ್ಲ, ರಾಜಾಧಿರಾಜರಿಗೆ ಮಾರ್ಗದರ್ಶನ ಮಾಡಿದವರು.
ಜಗನ್ನಾಥದಾಸರಂಥ ಮಹನೀಯರಿಗೆ ಪಾಠ ಹೇಳಿ ಉದ್ಧಾರ ಮಾಡಿದವರು. ಹಾಗಾಗಿ ಅಂಥ ವರದೇಂದ್ರರು ಈ ಪೀಠಕ್ಕೆ 7ನೇವರಾಗಿ ಬರ್ತಾರೆ ಅಂತ ಒಂದು ಭವಿಷ್ಯವಾಣಿ. ಹೀಗೆ 3 ಪ್ರಸಿದ್ಧವಾದ ಭವಿಷ್ಯವಾಣಿಗಳು. ಅದರೊಂದಿಗೆ ರಾಯರ ಉತ್ತರಾಧಿಕಾರಿಗಳಾಗಿ ಆಯ್ಕೆಯಾದವರು ಶ್ರೀ ವೆಂಕಣ್ಣಾಚಾರ್ಯರು. ಇವರು ರಾಯರ ಪೂರ್ವಾಶ್ರಮದ ಅಣ್ಣಂದಿರಾದ ವೀಣಾ ಗುರುರಾಜಾಚಾರ್ಯರ ಮೊಮ್ಮಕ್ಕಳು. ಅವರ ಮಗ ವೆಂಕಟನಾರಾಯಣಾಚಾರ್ಯರು ಅಂತ ರಾಯರ ವಿದ್ಯಾಶಿಷ್ಯರು. ಅದರ ಜೊತೆಗೆ ವೆಂಕಟನಾರಾಯಣಾಚಾರ್ಯರ ಮಕ್ಕಳೇ ವೆಂಕಣ್ಣಾಚಾರ್ಯರು ಅಂತ. ಅವರು ಸೂಕ್ತ ಅಭ್ಯರ್ಥಿ ಅಂತ ರಾಯರು ಅವರ ಆ ಬುದ್ಧಿ ಕೌಶಲವನ್ನು ಕಂಡು ಇಂಥವರೇ ಈ ಪೀಠದ ನಿರ್ವಹಣೆಯಲ್ಲಿ ಸಮರ್ಥರು ಅಂತ ರಾಯರ ಆಯ್ಕೆ ಮಾಡಿ ಅವರಿಗೆ ಪೀಠಾಧಿಪತ್ಯವನ್ನು ಒಪ್ಪಿಸ್ತಾರೆ. ಅಷ್ಟು ವಿಶಿಷ್ಟವಾದ ಶಿಷ್ಯರು ಶ್ರೀ ಯೋಗೀಂದ್ರ ತೀರ್ಥ ಶ್ರೀಪಾದರು. ಅವರು ರಾಯರು ತಮ್ಮ ಉತ್ತರಾಧಿಕಾರಿಗಳನ್ನ ನೇಮಕ ಮಾಡ್ತಾರೆ, 3 ಭವಿಷ್ಯಗಳನ್ನ ನುಡಿತಾರೆ. ಇದೆಲ್ಲ ಆಯ್ತು. ಬಟ್ ಕಡೆಗೆ ರಾಯರು ಅಷ್ಟೆಲ್ಲ ಅನುಗ್ರಹ ಮಾಡಿದವರು, ಲೋಕಕ್ಕೆ ಬೇಕಾಗಿರುವಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ರಾಯರನ್ನ ಇನ್ನೇನು ಅವ್ರು ಬೃಂದಾವನ ಪ್ರವೇಶ ಮಾಡ್ತಾರೆ ಅನ್ನೋ ವಿಷಯ ಮೊದಲು ನೀವು ಹೇಳಿದ್ರಿ, ದಿವಾನ್ ವೆಂಕಣ್ಣನವರಿಗೆ ಬೃಂದಾವನ ನಿರ್ಮಾಣ ಮಾಡ್ಬೇಕು ಅಂತ. ಆ ವಿಷಯ ಕೇಳೇನೆ ಅವ್ರಿಗೆ ಎಷ್ಟು ಆಘಾತ ಆಗಿರತ್ತೆ. ಹೇಗ್ ತಡ್ಕೊಂಡ್ರು ಅವ್ರು ಅದನ್ನ. ಮತ್ತೆ ರಾಯರ ಬೃಂದಾವನ ಪ್ರವೇಶ ಮಾಡ್ಬೇಕಾದ್ರೆ ಎಲ್ಲಾರ್ಗೂ ಬೇಕಾಗಿರುವಂತ ರಾಯರು ಇನ್ನೇನ್ ನಮ್ ಕಣ್ಮರೆ ಆಗ್ತಾ ಇದಾರಲ್ಲಪ್ಪ, ರಾಯರು ಬೃಂದಾವನದಲ್ಲಿ ಇದ್ದೇ ಇದ್ದಾರೆ, ಅರೆ ಕಣ್ಮರೆ ಆಗ್ತಾ ಇದಾರಲ್ಲಪ್ಪ ರಾಯರು, ಆ ಭಾವನೆ ಹೇಗಿರತ್ತೆ ಅದ್ರ ಬಗ್ಗೆ ಮಾತಾಡೋದಾದ್ರೆ. ರಾಯರ ದರ್ಶನಕ್ಕೆ ಅಂತ ಹೋದಾಗ ಎಲ್ಲ ಜಂಜಾಟಗಳನ್ನ ಬದಿಗಿಟ್ಬಿಟ್ಟಿರ್ತೀವಿ ನಾವು. ರಾಯರ ಆ ಪ್ರಾಕಾರದೊಳಗೆ ಕಾಲಿಡುವುದೇ ತಡ ನಾನೊಬ್ಬ ತಾಯಿಯ ಮಡಿಲಲ್ಲಿ ಬಂದ ಮಗು ಅಂತ ಪ್ರತಿಯೊಬ್ಬ ಭಕ್ತ ಆ ರೀತಿಯಾದ ಒಂದು ಭಾವನೆಯಲ್ಲಿ ಆ ಪ್ರಾಕಾರದೊಳಗೆ ಬದುಕ್ಬಿಡ್ತಾನ ಅವನು. ಅಲ್ಲಿಂದ ಹೊರಗೆ ಬಂದಾಗ ಅಯ್ಯೋ ಮತ್ತೆ ನಾನು ಲೌಕಿಕ ಜಂಜಾಟಗಳಿಗೆ ಸಿಗಾಕೊಳ್ತಾ ಇದ್ದೀನಲ್ಲ, ರಾಯರ ಪ್ರಭಾವಲಯದಿಂದ ಹೊರಗೆ ಬರ್ತಾ ಇದ್ದೀನಲ್ಲ ಅಂತ ಅವನು ತೊಳಲಾಟ ಪ್ರಾರಂಭ ಆಗುತ್ತೆ ಆ ವ್ಯಕ್ತಿದು. ಅದರಲ್ಲಿ ನಿಜವಾಗ್ಲೂ ನಾವು ಕ್ಷೇತ್ರಕ್ಕೆ ಹೋದಾಗ್ಲೇನೆ ಇಂಥ ಭಾವ ನಮಗೆ ಬರುತ್ತೆ. ಅಂದ್ರೆ ರಾಯರಿದ್ದ ಕಾಲದಲ್ಲಿ ರಾಯರು ವೃಂದಾವನ ಪ್ರವೇಶ ಮಾಡ್ತಾರೆ ಅಂತಂದ್ರೆ ಪರಿಸ್ಥಿತಿ ಹೇಗಿದ್ದಿರ್ಬೋದು. ದೂರ ದೂರ ಊರುಗಳಿಂದ ಅನೇಕ ಜನ ರಾಯರ ಸೇವೆಗೆ ಅಂತ ಬರ್ತಾ ಇದ್ರು. ರಾಯರಿದ್ದ ಕಾಲದಲ್ಲೇ ಬರ್ತಾ ಇದ್ರು. ಅವರ ಮೇಲಿನ ಮಂಗಳಾಷ್ಟಕದಲ್ಲಿ ಹೇಳ್ತಾರೆ, ವಿಪ್ರಕ್ಷತ್ರ ವಿಡಂಘ್ರಿ ಜಾತ ಮುಖರಾನೇಕ ಪ್ರಜಾ ಸೇವಿತ ಶ್ರೀಮತ್ ಸದ್ ಗುರು ರಾಘವೇಂದ್ರ ಯತಿರಾಟ್ ಕುರಿಯಾ ಧ್ರುವಂ ಮಂಗಲಂ. ಬ್ರಾಹ್ಮಣರು, ಕ್ಷತ್ರಿಯರು ಮುಂತಾದ ಎಲ್ಲ ಥರದ ವ್ಯಕ್ತಿಗಳು ಬಂದು ರಾಯರ ಸೇವೆಯನ್ನ ಮಾಡಿ ಅವರ ಅನುಗ್ರಹವನ್ನ ಪಡಿತಾ ಇದ್ರು. ಅವರವ್ರಿಗೆ ಯಾವ ರೀತಿ ಉಪದೇಶ ಬೇಕೋ, ಅವರು ಸಾಧನೆ ಯಾವ ರೀತಿ ಮಾಡ್ಕೊಳ್ತಾರೋ, ಅವರು ಉದ್ಧಾರ ಹೇಗಾಗುತ್ತೆ ಅದೇ ಕ್ರಮದಲ್ಲೇ ರಾಯರವರಿಗೆ ಉಪದೇಶವನ್ನ ಮಾಡಿ ಅನುಗ್ರಹ ಮಾಡಿದ್ರು. ಹಾಗಾಗಿ ರಾಯರ ದರ್ಶನಕ್ಕೆ ಅಂತ ಬರುವವರು ಅವರು ಧನಿಕರೇ ಆಗ್ಬೇಕು ಅಂತಿಲ್ಲ. ಒಬ್ಬ ಬಡವ ಬಂದರೂ ಕೂಡ ಅವನಿಗೆ ಅದೇ ಥರ ಅನುಗ್ರಹ ಮಾಡೋದು. ಧನಿಕನಾದವನಿದ್ದ ಅಂತಂದ್ರೆ ಅವನ ಕೈಯಿಂದ ಬಡಬಗ್ಗರಿಗೆ ಅನುಗ್ರಹ ಮಾಡಿಸ್ತಕ್ಕಂಥದ್ದು. ಹಾಗೆ ಅವರ ಯೋಗ್ಯತೆಗೆ ಅನುಸಾರವಾಗಿ ರಾಯರ ಅನುಗ್ರಹ ಮಾಡಿದ್ರು. ಇನ್ನು ವೃಂದಾವನ ಪ್ರವೇಶ ಮಾಡ್ತಾರೆ ಅಂತ ವಿಷಯ ತಿಳಿದ ಕೂಡಲೇ ದೂರ ದೂರದ ಊರಿಂದೆಲ್ಲ ಶಿಷ್ಯರು ಬಂದಿದ್ದಾರೆ. ವಿದ್ಯಾ ಶಿಷ್ಯರಿದ್ರು. ರಾಯರ ಶಿಷ್ಯರಂತೂ ಅದ್ಭುತವಾದವರು. ಒಬ್ಬರು ರಾಯರ ಮಕ್ಕಳಾದ ಲಕ್ಷ್ಮೀನಾರಾಯಣಾಚಾರ್ಯರು ಅಂತ ಋಗ್ಭಾಷ್ಯದ ವ್ಯಾಖ್ಯಾನ ಬರೆದವರು, ಟೀಕೆಯನ್ನು ಬರೆದವರು ಅವರು. ಆಮೇಲೆ ರಾಯರ ಅಣ್ಣನ ಮಕ್ಕಳು ವೆಂಕಟನಾರಾಯಣಾಚಾರ್ಯರು ಅಂತ. ಇವರಿಬ್ಬರಿಗಿಂತಲೂ ಹಿರಿಯ ಶಿಷ್ಯರೊಬ್ಬರಿದ್ರು. ಅವರು ರಾಯರ ಪೂರ್ವಾಶ್ರಮದ ಅಕ್ಕನ ಮಕ್ಕಳವರು, ನಾರಾಯಣಾಚಾರ್ಯರು ಅಂತ ರಾಘವೇಂದ್ರ ವಿಜಯ ಬರದ. ಹೀಗೆ 3 ಜನ ನಾರಾಯಣಾಚಾರ್ಯರು ಈ ಮನೆತನದಲ್ಲಿ ಬಂದಿದ್ದಾರೆ, ಸಮಕಾಲೀನರು. ಅದ್ರ ಜೊತೆಗೆ ಕೃಷ್ಣಾಚಾರ್ಯರು ಅಂತ ಸ್ಮೃತಿ ಮುಕ್ತಾವಳಿ ಅಂತ ಇವತ್ತು ಮಂತ್ರಾಲಯ ಮಠದ ಅಧಿಕೃತ ಪ್ರಮಾಣ ಗ್ರಂಥ ಧರ್ಮಶಾಸ್ತ್ರದ ವಿಷಯದಲ್ಲಿ ಅದನ್ನ ಬರೆದ ಮಹಾನುಭಾವರು ಕೃಷ್ಣಾಚಾರ್ಯರು ಅಂತ. ಅವರೆಲ್ಲರೂ ಕೂಡ ರಾಯರ ವಿದ್ಯಾಶಿಷ್ಯರೇ. ಹಾಗಾಗಿ ಎಲ್ಲರಿಗೂ ತುಂಬಾ ಮನಸ್ಸಿಗೆ ವ್ಯಥೆ ಪ್ರಾರಂಭ ಆಯಿತು. ಮತ್ತೆ ಸೂರ್ಯ ಅಸ್ತಂಗತನಾದಾಗ ಮರುದಿವಸ ಬೆಳಗ್ಗೆವರೆಗೂ ಕೂಡ ಪಕ್ಷಿಗಳು ಕಾಯ್ತಾವೆ ಅಂತ, ಸೂರ್ಯ ಬರಬೇಕು ಬರಬೇಕು ಅಂತ ಅನ್ಕೊಂಡು ಕಮಲಗಳು ಕಾಯ್ತಾವೆ. ಆದರೆ ರಾಯರು ಅನ್ನುವ ಸೂರ್ಯ ಇನ್ನು ಮತ್ತೆ ನಮಗೆ ಈ ರೂಪದಲ್ಲಿ ತಾವು ದರ್ಶನ ಕೊಡೋಲ್ವಲ್ಲ ಅಂತ ಅನ್ಕೊಂಡು ಎಷ್ಟು ಖೇದ ಆಗಿರ್ಬೇಕು ಅವರಿಗೆ. ಅದಕ್ಕೋಸ್ಕರ ರಾಯರ ಹತ್ರ ಹೋಗಿ ಕೇಳ್ತಾರೆ, ಸ್ವಾಮಿ ಏನಾದರೂ ಉಪದೇಶ ಮಾಡಿ. ಆವಾಗ ರಾಯರು ಅಪೂರ್ವವಾದ ಶಾಸ್ತ್ರ ಪ್ರಮೇಯಗಳು. ಯಾಕೆಂದ್ರೆ ಪ್ರತಿನಿತ್ಯ ರಾಯರು ಪೂಜೆ ಆದಮೇಲೆ ಅಥವಾ ಪೂಜೆ ಆಗುವ ಸಂದರ್ಭದಲ್ಲಿ ಯಾವಾಗ ಅವಕಾಶವಾಗುತ್ತೋ ನಿರಂತರ ಶಾಸ್ತ್ರ ಪ್ರವಚನ ಆಗ್ಬೇಕಂತ, ಅವರಿಗೆ ಶ್ರವಣ ಆಗ್ಬೇಕು. ಶಿಷ್ಯರೆಲ್ಲ ಅವ್ರ ಮುಂದೆ ಅನುವಾದ ಮಾಡ್ಬೇಕು. ಹಾಗಾಗಿ ಇಂಥ ಪ್ರಕರಣಗಳು, ಇಂಥ ಪ್ರಸಂಗಗಳು ಜರಗ್ಲಿಕ್ಕೆ ಪ್ರಾರಂಭ ಆಯಿತು. ದೂರದ ಊರುಗಳಿಂದ ಸಹಸ್ರಾರು ಜನ ರಾಯರ ದರ್ಶನಕ್ಕೆ ಬರ್ತಾ ಇದ್ದಾರೆ. ಇಂಥವ್ರು ಅಂಥವ್ರು ಅಂತಲ್ಲ, ಕಾಲಿಲ್ದೇ ಇರತಕ್ಕಂತಹ ಕುಂಟರು ತೆವಳ್ಕೊಂಡು ಬರ್ತಾ ಇದ್ರು ರಾಯರ ದರ್ಶನಕ್ಕೆ. ಕಣ್ಣಿಲ್ದೇ ಇರತಕ್ಕಂಥವ್ರು, ಮಾತಾಡ್ಲಿಕ್ಕೆ ಬರದೇ ಇರುವ ಮೂಕರು, ಇವರೆಲ್ಲರೂ ರಾಯರ ದರ್ಶನಕ್ಕೆ ಅಂತ ಬಂದವರು. ಯಾವಾಗ ರಾಯರ ಹತ್ರ ಹೋದ್ರೋ ಆ ಮಹನೀಯರ ಕೃಪಾ ಕಟಾಕ್ಷದಿಂದ ಕಾಲು ಇದ್ರೂ ಕೂಡ ಅದರ ಸಾಮರ್ಥ್ಯ ಕಮ್ಮಿ ಆದವರು ರಾಯರ
ಕೃಪಾ ಕಟಾಕ್ಷದಿಂದಲೇ ಅವರಿಗೆ ಆ ಸಾಮರ್ಥ್ಯ ಒದಗಿ ಬಂತು ಅಂತ ಚರಿತ್ರೆಯಲ್ಲಿ ಬರ್ತದೆ. ಮಾತು ಬರದೇ ಇರುವ ಮೂಕ ರಾಯರೇ ರಾಯರೇ ನಿಮ್ಮ ಕೃಪಾ ಕಟಾಕ್ಷದಿಂದ ನನಗೆ ಒಳ್ಳೆ ಮಾತು ಬರ್ತಾ ಇದೆ, ಅಸ್ಖಲಿತವಾದ ವಾಣಿಯನ್ನ ನಾನು ನುಡಿತಾ ಇದ್ದೀನಿ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ. ಮುಕುಂದ ಶಯನಾಯತೆ ಅಂತಂದ್ರೆ ಭಗವಂತನ ಹಾಸಿಗೆ ಅಂದ್ರೆ ಶೇಷದೇವರು. ಅವರು ಸಾವಿರಾರು ಮುಖಗಳಲ್ಲಿ ದೇವರ ಸ್ತೋತ್ರ ಹೇಗೆ ಮಾಡ್ತಾರಲ್ಲ ನಿರಂತರವಾಗಿ, ಹಾಗೆ ನಿರಂತರವಾಗಿ ಮಾತಾಡುವ ಶಕ್ತಿ ತಮ್ಮ ಅನುಗ್ರಹದಿಂದ ಬಂತು ಅಂತ ಕೊನೆ ಕಾಲದಲ್ಲಿಯೂ ಸೇವೆ ಮಾಡಲಿಕ್ಕೆ, ಅವರ ದರ್ಶನ ಪಡೆಯಲಿಕ್ಕೆ ಅಂತ ಬಂದವರ ಅನುಭವದ ಮಾತುಗಳು. ಹಾಗೆ ನಿರಂತರ ಶಾಸ್ತ್ರ ಪಾಠ, ನಿರಂತರ ಶಾಸ್ತ್ರ ಶ್ರವಣ, ಬಂದು ಭಕ್ತರಿಗೆ ಅನುಗ್ರಹ ಮಾಡೋದು. ಆ ಸಂದರ್ಭದಲ್ಲೂ ರಾಯರು ತಮ್ಮ ಕರ್ತವ್ಯವನ್ನು ಬಿಡಲಿಲ್ಲ. ಅವರು ಹೇಳಿದ ಮಾತೇ ಅದು ನರಸಿಂಹದೇವರಿಗೆ, ಭಕ್ತರನ್ನು ಕರ್ಕೊಂಡೇ ಬರ್ತೀನಿ ಸ್ವಾಮಿ ಮುಕ್ತಿ ಮಾರ್ಗಕ್ಕೆ ಅಂತ ಜನ್ಮಾಂತರದಲ್ಲಿ ಹೇಳಿದ ಮಾತು ರಾಯರಾಗಿದ್ದಾಗಲೂ ಕೂಡ ಅದನ್ನ ತಾವು ಪ್ರತ್ಯಕ್ಷವಾಗಿ ನಿರೂಪಣೆ ಮಾಡಿ ತೋರಿಸಿದ್ರು. ಇದರೊಂದಿಗೆ ಇನ್ನೊಂದು ರೋಮಾಂಚಕವಾದ ಘಟನೆ ಅಂದರೆ, ಅದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ. ಮಂತ್ರಾಲಯ ಪ್ರಭುಗಳು ತಾವು ವೃಂದಾವನ ಪ್ರವೇಶ ಮಾಡಿದ ದಿವಸ ಅನೇಕ ಜನ ಭಕ್ತರು ಆರ್ತನಾದ ಮಾಡ್ತಾ ಇದ್ರಂತೆ, ಗುರುಗಳೇ ಮತ್ತೆ ಯಾವಾಗ ತಮ್ಮನ್ನ ಕಾಣ್ತೇನೆ, ಯಾವಾಗ ತಮ್ಮನ್ನ ಕಾಣ್ತೀವಿ ನಾವು ಅಂತ ದುಃಖಿತರಾಗಿದ್ದಾಗ ರಾಯರವರಿಗೆಲ್ಲ ಉಪದೇಶ ಮಾಡಿ, ನಮ್ಮಲ್ಲಿ ಹೇಗೆ ಭಕ್ತಿ ಮಾಡಿದ್ರೆ ಅದೇ ಥರ ನಮ್ಮ ಶಿಷ್ಯರಾದ ಯೋಗೇಂದ್ರ ತೀರ್ಥರಲ್ಲಿಯೂ ಕೂಡ ತಾವು ಅದಮ್ಯವಾದ ಭಕ್ತಿಯನ್ನು ಮಾಡ್ರಿ, ಅವರೊಳಗೆ ನಾವು ನಮ್ಮ ಸನ್ನಿಧಾನವನ್ನು ಇಟ್ಟು ನಿಮಗೆ ಅನುಗ್ರಹ ಮಾಡ್ತೀನಿ ಅಂತ ವೃಂದಾವನ ಪ್ರವೇಶ ಮಾಡಿದ್ರು ಮಂತ್ರಾಲಯ ಪ್ರಭುಗಳು. ವೃಂದಾವನದ ನಿರ್ಮಾಣ ಆಯಿತು. ನಿರ್ಮಾಣ ಆದ ಕಾಲಕ್ಕೆ ಈ ವಿಷಯ ರಾಯರ ಅಚ್ಚುಮೆಚ್ಚಿನ ಶಿಷ್ಯರಾದ ಅಪ್ಪಣ್ಣಾಚಾರ್ಯರಿಗೆ ಗೊತ್ತಿಲ್ಲ. ತೀರ್ಥಕ್ಷೇತ್ರ ಯಾತ್ರೆಗೆ ಅಂತ ಹೋಗಿದ್ದಾರೆ. ಹೋಗಿ ಬಿಚ್ಚಾಲೆ ಗ್ರಾಮದವರು, ನದಿ ತೀರದ ಗ್ರಾಮ ಅದು ಸಹ, ಮಂತ್ರಾಲಯದಿಂದ ಒಂದಿಷ್ಟು ಹರಿದಾರಿ ದೂರದಲ್ಲಿರ್ತಕ್ಕಂಥ ಒಂದು ಪುಟ್ಟ ಗ್ರಾಮ. ಮಂಚಾಲೆಯ ವೃಂದಾವನ ಪ್ರವೇಶವಾದ ವಿಷಯ ಬಿಚ್ಚಾಲೆಯ ಅಪ್ಪಣ್ಣಾಚಾರ್ಯರಿಗೆ ಗೊತ್ತಾಗಲಿಲ್ಲ. ಯಾತ್ರೆ ಮುಗಿಸ್ಕೊಂಡು ಬಂದಿದ್ದಾರೆ. ಬಂದಾಗ ಮಂತ್ರಾಲಯ ಪ್ರಭುಗಳು ವೃಂದಾವನ ಆದ ವಿಷಯ ಗೊತ್ತಾಯಿತು. ಗೊತ್ತಾದಾಗ ಶ್ರಾವಣ ಮಾಸ ಬೇರೆ, ತುಂಗಭದ್ರೆ ತುಂಬಿ ಹರಿತಾ ಇದ್ದಾಳೆ. ಹರಿಯೋ ಕಾಲಕ್ಕೆ ಧುಮ್ಮಿಕ್ಕುವ ಪ್ರವಾಹದಲ್ಲಿ ಜಿಗದೇ ಬಿಟ್ರವರು. ನನ್ನ ಗುರುಗಳನ್ನು ಕಾಣಬೇಕು, ಗುರುಗಳನ್ನು ನೋಡಬೇಕು. ಯಾಕೆಂದ್ರೆ ರಾಯರ ಸೇವೆ ಬಹಳ ಅನನ್ಯವಾಗಿ ಮಾಡಿದವರು, ದೊಡ್ಡ ಶಾಸ್ತ್ರ ವಿದ್ವಾಂಸರು. ಅವರ ಮನೆತನನೇ ರಾಯರ ಆ ಗುರುಮಠದ ಶಿಷ್ಯ ಮನೆತನ, ಅದು ವಿಶಿಷ್ಟವಾಗಿ. ಅಂಥವರು ರಾಯರಿಗೆ ಎಷ್ಟು ಸೇವೆ ಅಂದರೆ, ಬರೀ ಪಾಠ ಕೇಳಿ ರಾಯರ ಮುಂದೆ ಅನುವಾದ ಮಾಡಿದ ಭಕ್ತರಲ್ಲ. ರಾಯರು ರಾಮದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಯಾವ್ಯಾವ ಥರದ ಪದಾರ್ಥಗಳು ಬೇಕು ಅಂತ ರಾಯರು ಅನ್ಕೊಳ್ತಾ ಇದ್ರಲ್ಲ, ರಾಯರ ಮನದಿಂಗಿತವನ್ನ ಕಂಡು ಅಂಥ ಪದಾರ್ಥಗಳನ್ನು ತಾವು ಸಿದ್ಧಪಡಿಸಿ ದೇವರಿಗೆ ಅರ್ಪಣೆ ಮಾಡೋ ಥರ ಮಾಡಿದ ಮಹಾನುಭಾವರು, ಅಪೂರ್ವವಾದ ಶಿಷ್ಯರು. ಅವರು ಬಳಸಿದ ಪದಾರ್ಥಗಳನ್ನು ಇವತ್ತಿಗೂ ನೋಡ್ಬೋದು. ಅಂಥ ಅಪ್ಪಣ್ಣಾಚಾರ್ಯರು ಆ ಪ್ರವಾಹದಲ್ಲಿ ಜಿಗಿದು ಬಿಟ್ಟಿದ್ದಾರೆ. ಜಿಗಿತಾ ರಾಯರ ಸ್ಮರಣೆ ಮಾಡಿಕೊಂಡು, ನನಗೆ ನೋಡ್ಲಿಕ್ಕೆ ಸಿಗ್ಲಿಲ್ವಲ್ಲ, ತೀರ್ಥಯಾತ್ರೆಗೆ ಹೋಗೋ ಕಾಲಕ್ಕೆ ಗುರುಗಳ ಅಪ್ಪಣೆ ಪಡ್ಕೊಂಡು ಹೋಗಿದ್ದೆ, ಬಂದಾಗ ಗುರುಗಳು ನನ್ನ ಕಣ್ಣು ಮುಂದೆ ಕಾಣ್ತಾ ಇಲ್ಲ ಅಂತ ಅನ್ಕೊಂಡು ರಾಘವೇಂದ್ರ ಸ್ತೋತ್ರ ಅಂತ ಇವತ್ತೇನು ಪ್ರಸಿದ್ಧವಾದ ಗುರುಸ್ತೋತ್ರ ಇದೆ, ಆವಾಗ ರಚಿತವಾದದ್ದು. ಆ ತುಂಗೆಯ ಧುಮ್ಮಿಕ್ಕುವ ಪ್ರವಾಹದಲ್ಲಿ ಅದನ್ನು ಹೇಳ್ತಾ ನದಿ ದಾಟ್ತಾ ಇದ್ದಾರೆ. ದಾಟ್ಕೊಂಡು ಬಂದಾಗ ನೋಡಿದ್ರೆ ರಾಯರ ಬೃಂದಾವನ ಸ್ಥಾಪನೆ ಆಗಿದೆ. ಏನು ಮಾಡಬೇಕು ಅಂತ ತೋಚಲಿಲ್ಲ, ಗಂಟ್ಲೆ ಕಟ್ಟಿಬಿಡ್ತು. ಚೂರು ಅದರ ಬಗ್ಗೆ ಮಾಹಿತಿ ಇಲ್ಲದೇನೆ ಬರೋದ್ರೊಳಗಡೆ ಗುರುಗಳು ವೃಂದಾವನ ಪ್ರವೇಶ ಮಾಡಿದ್ದಾರೆ ಅಂದ್ರೆ ಅಂತರಂಗದ ಶಿಷ್ಯನಿಗೆ ಪರಿಸ್ಥಿತಿ ಹೇಗಾಗಬಹುದು? ಕಣ್ಣು ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದ್ದಾರೆ ಆಚಾರ್ಯರು. ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ಮರಣ್ಯಃ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯಾ ಸುಖಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ ದಿಗ್ವಿದಿತ ವಿಭೂತಿರತುಲಾ ಅಂತಂದ್ರು. ಗಂಟ್ಲು ಕಟ್ಟೇ ಬಿಡುತ್ತೆ ಆಚಾರ್ಯರಿಗೆ. ಈ ಗುರುಸ್ತೋತ್ರವನ್ನ ರಾಯರ ಮಹಿಮೆಯನ್ನು ಯಾರು ಹೇಳ್ತಾ ಬರ್ತಾರೋ, ಕೀರ್ತಿ ದಿಗ್ವಿದಿತ, ಎಲ್ಲ ಕಡೆ ಪ್ರಥಿತವಾದ ಕೀರ್ತಿ, ಪ್ರಸಿದ್ಧವಾದ ಹೆಸರು, ಕೀರ್ತಿ, ಅನುಗ್ರಹ ಎಲ್ಲ ದೊರಕತ್ತೆ ಅವರಿಗೆ ಅಂತ ಹೇಳೋ ಕಾಲಕ್ಕೇನೆ ಕೊನೆಯ ಭಾಗ ಪೂರ್ಣವಾಗದೇನೆ ಗುರುಗಳ ಮುಂದೆ ಸಾಷ್ಟಾಂಗ ಎರಗಿಬಿಟ್ರು. ಏನು ಮಾಡಬೇಕು ಅಂತ ತೋಚಲಿಲ್ಲ, ಗಂಟ್ಲು ಕಟ್ಟಿಬಿಡ್ತು. ಇನ್ನು ಮತ್ತೆ ಗುರುಗಳು ಕಾಣಲ್ವಲ್ಲ. ಅಷ್ಟೊತ್ತಿಗೆ ರಾಯರು ಎಂಥ ಕರುಣಾಳುಗಳು, ತಮ್ಮ ಅಂತರಂಗ ಭಕ್ತನಿಗೆ ವಿರಹ ವ್ಯಥೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಅಂತಾನೆ ಅವರು ದೂರದಲ್ಲಿದ್ದಾಗ ವೃಂದಾವನ ಪ್ರವೇಶ ಮಾಡುವ ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡ್ರು. ಇಲ್ಲಾಂದ್ರೆ ಅಪ್ಪಣ್ಣಾಚಾರ್ಯರು ಪ್ರಾಣನೇ ಬಿಡುವವರು, ಗುರುಗಳ ಆ ವಿರಹ ವ್ಯಥೆಯನ್ನು ತಡಿಲಿಕ್ಕಾಗದೇನೆ. ಆದ್ರೆ ಯಾವಾಗ ಬಂದಿಲ್ಲಿ ಅಷ್ಟು ಗದ್ಗದಿತರಾಗಿ ಅವ್ರು ಹೇಳಿದ್ರಲ್ಲ, ರಾಯರ ವೃಂದಾವನದಿಂದ ಮಾತು ಬಂತು, ಸಾಕ್ಷಿ ಹಯಾಸ್ಯೋತ್ರ ಹೀ. ನೀವು ಹೇಳಿದ ಮಾತಿಗೆ ಸಾಕ್ಷಿಯಾಗಿ ಹಯಗ್ರೀವ ದೇವರೇ ಇದ್ದಾರೆ ಇದಕ್ಕೆ. ಅಂದ್ರೆ ನಮ್ಮ ಸ್ತೋತ್ರವನ್ನು ಯಾರು ಪಾರಾಯಣ ಮಾಡ್ತಾರೋ ಅವ್ರಿಗೆ ಇದೆಲ್ಲ ಸೌಲಭ್ಯಗಳು, ಅನುಗ್ರಹ, ಸಂಪತ್ತೆಲ್ಲ ಅವ್ರಿಗೆ ಪ್ರಾಪ್ತಿ ಆಗುತ್ತೆ ಅಂದ್ರೆ ಅದಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ ಅಂತ.
ಯಾಕೆ ಅಂದ್ರೆ ಹೈಗ್ರೀವನ ಜಪ ಮಾಡ್ತಾ ಇದ್ರು ಅವರು. ವೃಂದಾವನದೊಳಗೆ ಹೈಗ್ರೀವ ಮಂತ್ರ ಜಪ ಮಾಡೋ ಕಾಲಕ್ಕೇನೆ ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡಿದ್ದು. ಹಾಗಾಗಿ ಅದೇ ಸಂದರ್ಭದಲ್ಲಿ ಹೇಳಿದಾಗ ಅಪ್ಪಣ್ಣಾಚಾರ್ಯರಿಗೆ ಎಷ್ಟು ಸಮಾಧಾನ ಆಯ್ತು. ಓ, ಹಾಗಾದ್ರೆ ಗುರುಗಳು ನನ್ನ ಮಾತನ್ನ ಕೇಳಿಸ್ಕೊಂಡಿದ್ದಾರೆ ಅಂತ. ಹಾಗೆ ಗುರುಗಳಿಗೆ ತಮ್ಮ ಗುರುಸ್ತೋತ್ರವನ್ನ ಅರ್ಪಿಸಿ ಕೃತಾರ್ಥರಾದ ಜೀವ ಆ ಅಪ್ಪಣ್ಣಾಚಾರ್ಯರಂಥ ಮಹಾನುಭಾವರು ಅಂತ ನಿಜವಾಗ್ಲೂ ರೋಮಾಂಚನ ಆಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಹೀಗೆ ರಾಯರ ಕೊನೆಗಾಲದ ಅಂದ್ರೆ ವೃಂದಾವನ ಪ್ರವೇಶ ಮಾಡುವ ಸಂದರ್ಭದ ಒಂದಷ್ಟು ಪ್ರಸಂಗಗಳು. ರೋಮಾಂಚನ ನಿಜವಾಗ್ಲೂ ಫೀಲ್ ಆಗುತ್ತೆ ಆಚಾರ್ಯರೇ. ಯಾಕೆಂದ್ರೆ ರಾಯರ ಆರಾಧನೆ ಬಂದ್ರೆ ಅದೇ ಒಂದ್ ದೊಡ್ಡ ಹಬ್ಬ ನಮ್ಗೆ. ಒಂದಿನ ಆಯ್ತು, 2 ದಿನ ಆಯ್ತು, ಅದು 1 ನಿಮಿಷ ಹೋದಂಗ್ ಹೊಟ್ಟೋಗತ್ತೆ. ಕಡೆ ದಿನ ಅಯ್ಯೋ ಇನ್ನೇನ್ ಮುಗ್ದೋಗತ್ತಲ್ಲಪ್ಪ ರಾಯರ ಆರಾಧನೆ, ನಮ್ಗೆ ಆ ಫೀಲಿಂಗ್ ಇರತ್ತೆ. ಇನ್ನ ಆಗಿನ ಕಾಲಕ್ಕೆ ರಾಯರನ್ನ ಪ್ರತ್ಯಕ್ಷ ನೋಡ್ದವ್ರದ್ದು ಆ ಭಾವನೆ ನಿಜವಾಗ್ಲೂ ವರ್ಣನೆಗೆ ಸಿಗಲ್ಲ. ಇದೆಲ್ಲ ಆದ್ಮೇಲೆ ರಾಯರ ಬೃಂದಾವನ ಪ್ರವೇಶ ಮಾಡ್ತಾರೆ. ರಾಯರ ಬೃಂದಾವನ ನೋಡಿದ್ರೇನೆ ಒಂಥರ ಮೈ ರೋಮಾಂಚನ ಆಗತ್ತೆ. ಏನ್ ಸುಂದರವಾಗಿದ್ಯಪ್ಪ ರಾಯರ ಬೃಂದಾವನ, ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸತ್ತೆ. ಏನ್ ಅಂತ ವಿಶೇಷತೆ, ಅಷ್ಟು ಸೆಳೆತ ಯಾಕೆ ರಾಯರ ಬೃಂದಾವನದಲ್ಲಿ ಅಂತ ಹೇಳೋದ. ರಾಯರ ಬೃಂದಾವನ ಅನ್ನೋದು ರಾಮದೇವರ ಪಾದಸ್ಪರ್ಶಕ್ಕೊಳಗಾದ ಶಿಲೆ. ಅದು ತ್ರೇತಾಯುಗದಲ್ಲಿ ಸೀತಾಮಾತೆಯನ್ನ ಹುಡುಕ್ತಾ ರಾಮದೇವರು ತುಂಗಭದ್ರಾ ನದಿಯ ತೀರದ ಗುಂಟ ತಿರುಗಾಡೋ ಕಾಲಕ್ಕೆ ವಿಶ್ರಾಂತಿಗಾಗಿ ಅಂತ ಕೂತಿದ್ರಂತೆ. ವಿಶ್ರಾಂತಿಗಾಗಿ ಆನೆ ಮೇಲೆ ತಿರುಗಾಡ್ತಾ ಆನೆ ಮೇಲೆ ಹತ್ಕೊಂಡು ಕೂತು ಬಂದಿದ್ರು ರಾಮಲಕ್ಷ್ಮಣರು. ಆವಾಗ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಬೇಕು ಅಂತ ಮಹಾದ್ವಾರ ಅಂತ, ಇವತ್ತು ಮಾಧವರ ಅಂತ ಏನು ಕರಿತೀವಿ, ಆ ಸ್ಥಳಕ್ಕೆ ಆವಾಗ ಮಹಾದ್ವಾರ ಅಂತ, ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಅದೇ ಮಹಾದ್ವಾರ. ಅದಕ್ಕೋಸ್ಕರ ಆ ಕ್ಷೇತ್ರದಲ್ಲಿ ರಾಮದೇವರು ಸ್ವಲ್ಪ ಹೊತ್ತು ಕೂತಿದ್ರಂತೆ. ಕೂತ ಶಿಲೆ ಇವತ್ತು ನಾವು ಮಂತ್ರಾಲಯ ಪ್ರಭುಗಳ ಬೃಂದಾವನ ಅಂತ ಏನ್ ನೋಡ್ತೀವಿ, ಆ ಶಿಲೆ ರಾಮದೇವರ ಪಾದಸ್ಪರ್ಶವಾದ ಶಿಲೆ ಅದು. ಹೀಗೆ ಅಷ್ಟು ಪವಿತ್ರವಾದ ಆ ಕಲ್ಲನ್ನ ತಾವು ತಗೊಂಡು ಬಂದು ವೆಂಕಣ್ಣ ಪಂತರ ಆ ನೇತೃತ್ವದಲ್ಲಿ ಬೃಂದಾವನ ಥರ ತಯಾರು ಮಾಡಿಸಿ ಅದನ್ನು ಪ್ರವೇಶ ಮಾಡ್ತಾರೆ ರಾಯರು. ಈ ರಾಯರ ಬೃಂದಾವನದ ಮುಂದೆ ನಿಂತಾಗ ಹರಿದಾಸರೆಲ್ಲ ಬಹಳ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಅದರಲ್ಲಂತೂ ಗುರುಶ್ರೀಶ ವಿಠಲರು ಅಂತ ಜಗನ್ನಾಥದಾಸರ ಪ್ರಶಿಷ್ಯರು, ಅವರ ಶಿಷ್ಯರು ಅವರು ಸ್ತೋತ್ರ ಮಾಡ್ತಾರೆ. ಬಂದು ನಿಂತಿದ್ದಾರೆ. ಮಂತ್ರಾಲಯ ಕ್ಷೇತ್ರ ರಾಯರ ಬೃಂದಾವನ ಅನ್ನೋದು ಹೇಗಿದೆ ಅಂತಂದ್ರೆ, ಹರಿದಾಸರಿದ್ದ ಸ್ಥಳ ವರಕಾಶಿ ಮೊದಲಾದ ಕುರುಕ್ಷೇತ್ರಕ್ಕಿಂತಧಿಕವು, ಸುರಋಷಿ ಮುನಿಗಳು ಇಲ್ಲಿ ಹರು ವೈಕುಂಠ ಸರಿಮಿಗಿಲು ಎಂದೆನಿಪುದು, ಪರಮ ಸುಜ್ಞಾನಿಗಳಿಗೆ ಈ ಫಲವು ದೊರಕುವುದು, ತರತಮದಿ ಇತರ ಜನಕ್ಕೆ. ಗುರು ಶ್ರೀಶ ವಿಠಲನು ಇವರ ರೂಪನಾಮದಲ್ಲಿ ಪರಿಪರಿಯ ವರವಗರೆವಾ ಪೊರೆವಾ, ನೋಡೆಲೆ ಮನವೇ ಕೊಂಡಾಡು ಗುರುಗಳ ಪಾದ, ಈಡಿಲ್ಲವೋ ಪುಣ್ಯಕ್ಕೆ. ಹರಿದಾಸರಿದ್ದ ಸ್ಥಳ ವರಕಾಶಿ ಮೊದಲಾದ ಕುರುಕ್ಷೇತ್ರಕ್ಕಿಂತಧಿಕವು. ಭಗವದ್ಭಕ್ತರು ಯಾವ ಸ್ಥಳದಲ್ಲಿರ್ತಾರೆ ಅಂಥ ಕ್ಷೇತ್ರ ಕಾಶಿ, ಕುರುಕ್ಷೇತ್ರ ಮುಂತಾದ ಪವಿತ್ರ ಕ್ಷೇತ್ರಗಳು ಅಂತ ಯಾವಿದ್ದಾವೆ ಎಲ್ಲದಕ್ಕಿಂತಲೂ ಅಧಿಕ. ಯಾಕಿಂಥ ಮಾತು ಹೇಳಿದರು ಅಂತಂದ್ರೆ, ಆಯಾಯ ಕ್ಷೇತ್ರಗತರಾದ ಕ್ಷೇತ್ರಾಭಿಮಾನಿ ದೇವತೆಗಳೇ, ತೀರ್ಥಾಭಿಮಾನಿಗಳೇ ರಾಯರ ಬೃಂದಾವನದೊಳಗೆ ಸನ್ನಿಹಿತರಾಗಿದ್ದಾರೆ. ಅವರಿದ್ದಾಗ ಅದೆಲ್ಲ ಕಾಣ್ತಾ ಇದ್ದಾರೆ. ಹರಿದಾಸರಿಗೆ ಅಪರೋಕ್ಷ ಜ್ಞಾನಿಗಳಿಗೆ ರಾಯರ ಹಾಗೇ ದರ್ಶನ ಕೊಡ್ತಾ ಇದ್ರಂತೆ. ಅದಕ್ಕೋಸ್ಕರ ಸುರ ಋಷಿ ಮುನಿಗಳು ಇಲ್ಲಿಹರು ವೈಕುಂಠ ಸರಿಮಿಗಿಲು ಎಂದೆನಿಪುದು. ವೈಕುಂಠಕ್ಕೆ ಸಮಾನವಾಗಿ ರಾಯರ ವೃಂದಾವನವಿದ್ದ ಸ್ಥಳ, ವೃಂದಾವನದ ಭವ್ಯತೆ, ಆ ವೃಂದಾವನ ಎಲ್ಲವೂ ಹಾಗೆ ಕಾಣ್ತಾ ಇದೆ ಅಂತ ಹೇಳ್ತಾರೆ ಅವರು. ಅದಕ್ಕೋಸ್ಕರ ಹೀಗೆ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದಾಗ ಅನುಸಂಧಾನ ಮಾಡಬೇಕು. ಹೇಗೆ ಅನುಸಂಧಾನ ಮಾಡಬೇಕು? ರಾಯರ ವೃಂದಾವನದ 4 ಭಾಗಗಳಲ್ಲಿ ಬ್ರಹ್ಮ ವಾಯುಗಳು, ಗರುಡ, ಶೇಷ, ರುದ್ರರು ಸಪತ್ನೀಕರಾಗಿ ವಾಸ ಮಾಡ್ತಾ ಇದ್ದಾರೆ. ರಾಯರಿಗೆ ಇವತ್ತೇನು ನಾಮಗಳನ್ನೆಲ್ಲ ಹಚ್ತೀವಲ್ಲ, ಗಂಧ ಎಲ್ಲ ಅದೇನು ಅಲ್ಲಿ ಅರ್ಚಕರು ಅದನ್ನ ಲೇಪನ ಮಾಡ್ತಾರೆ. ಆ ಸ್ಥಳಗಳಲ್ಲಿ ಒಂದೊಂದು ದಿಕ್ಕಲ್ಲಿ ಒಬ್ಬೊಬ್ಬ ದೇವತೆಗಳಿದ್ದಾರೆ. ರುದ್ರದೇವರ ಒಂದು ಭಾಗದಲ್ಲಿ, ಗರುಡದೇವರ ಒಂದು ಭಾಗದಲ್ಲಿ, ಹಿಂಭಾಗದಲ್ಲಿ ಒಬ್ಬ ದೇವತೆ, ಹೀಗೆ ಒಂದೊಂದು ದಿಕ್ಕಲ್ಲಿ ಒಬ್ಬೊಬ್ಬ ದೇವತೆಗಳು. ಅದ್ರ ಜೊತೆಗೆ ಅಷ್ಟೇ ಅಲ್ಲ,
ರಾಯರ ಬೃಂದಾವನದ ಮೇಲೆ ಕಮಲದ ಆಕೃತಿಯ ದಳದ ಆಕೃತಿಯ ಕೋನಗಳಿದ್ದಾವೆ. ಅದರಲ್ಲೂ ಪರಮಾತ್ಮನ ಒಂದೊಂದು ರೂಪಗಳನ್ನು ಅನುಸಂಧಾನ ಮಾಡಬೇಕು ಅಂತಾರೆ ದಾಸರಾಯರು. ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ ಅಂತ ಈ ಥರದ ನಮ್ಮ ಅಜ್ಞಾನವನ್ನ ಪರಿಹಾರ ಮಾಡತಕ್ಕಂತಹ ಪಂಚ ಅವಿದ್ಯೆಗಳನ್ನೇ ತೊಡೆದು ಹಾಕ್ತಕ್ಕಂತಹ ಭಗವಂತನ ರೂಪಗಳನ್ನು ಹೊತ್ತಂತಹ ಅಪೂರ್ವವಾದ ಸನ್ನಿಧಾನ ಅಂದ್ರೆ ವೈಕುಂಠಕ್ಕೆ ಸಮಾನವಾದ ರಾಯರ ವೃಂದಾವನ ಸನ್ನಿಧಾನ. ಅದಕ್ಕೋಸ್ಕರ ಅಲ್ಲಿ ಹೋದಾಗ ನೋಡಿ, ಅದೇನು ಹೀಗಿದೆ ಶಿಲೆ ಅಂತ ಅನ್ಕೊಳ್ದೇನೆ, ಬರೀ ಶಿಲೆನೇ ರಾಯರು ಅಂತ ಅನ್ಕೊಳ್ದೇನೆ, ಅಂತಹ ವೃಂದಾವನದ ಕಣ ಕಣದಲ್ಲೂ ಭಗವಂತನ ಸನ್ನಿಧಾನ, ತತ್ವಾಭಿಮಾನಿಗಳ ಸನ್ನಿಧಾನ ಇದೆ ಅಂತ ಅನುಸಂಧಾನ ಮಾಡಿ ಅವರೆಲ್ಲರ ಅನುಗ್ರಹವನ್ನು ಪಡ್ಕೊಂಡ ಮಂತ್ರಾಲಯ ಪ್ರಭುಗಳು ಈ ಸ್ಥಳದಲ್ಲಿ ಸನ್ನಿಹಿತರಾಗಿದ್ದಾರೆ. ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಆಗ್ಲಿ ಅಂತ ಯಾರು ರಾಯರ ವೃಂದಾವನದ ಅನುಸಂಧಾನ ಮಾಡ್ತಾರೆ, ವೃಂದಾವನವೋ ಹರಿಮಂದಿರವೋ ಅಂತ ಹೇಳ್ತಾರೆ. ಅಂಥ ರಾಯರ ಅನುಗ್ರಹ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆಚಾರ್ಯರೇ, ತಾವು ತಿಳಿಸ್ಕೊಟ್ಟಿದ್ರಿ ಕಾಶಿ ಇತ್ಯಾದಿ ಕ್ಷೇತ್ರಗಳೆಲ್ಲ ರಾಯರ ಬೃಂದಾವನದಲ್ಲೇ ಇರುತ್ತೆ, ಎಲ್ಲಾ ದೇವತೆಗಳೂ ರಾಯರ ಬೃಂದಾವನದಲ್ಲೇ ಇದ್ದಾರೆ ಅಂತ. ರಾಯರ ಬೃಂದಾವನಕ್ಕೆ ಒಬ್ರಿಗೆ ಪ್ರದಕ್ಷಿಣೆ ಹಾಕ್ಬಿಟ್ರೆ ಎಲ್ಲಾ ಕ್ಷೇತ್ರಗಳಿಗೂ ಹೋದಂಗ್ ಪುಣ್ಯ. ಸೊ ಇವಾಗ ನಾವು ಮಂತ್ರಾಲಯಕ್ಕೆ ಹೋದ್ರೆ ಅದೇ ಭಾವನೆ ಬರುತ್ತೆ ನಮ್ಗೆ, ಸ್ವರ್ಗ ಇದ್ದಂಗಿದೆ ಅದು. ಅದ್ರ ಮೇಲೆ ಇವಾಗ ಆ ರಾಯರ ಮಠಕ್ಕೆ ಹೋಗುವಂತಹ ದಾರಿನಲ್ಲಿ ಭಾಗವತದ ಕಥೆಗಳ ಚಿತ್ರಣ ಆಗಿರಬಹುದು, ಅಥವಾ ಗುರುಗಳ ಚರಿತ್ರೆಯ ಚಿತ್ರಣಗಳಾಗಿರಬಹುದು, ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಆಗಿನ ಕಾಲಕ್ಕೆ ಇಷ್ಟು ಅಭಿವೃದ್ಧಿ ಕಂಡಿರಲಿಲ್ಲ. ಇಷ್ಟೊಂದೆಲ್ಲ ಅಭಿವೃದ್ಧಿ ಆಗಿದೆ. ಇವಾಗ ಲಕ್ಷಾಂತರ ಜನ ಬಂದು ರಾಯರ ದರ್ಶನನ ಮಾಡ್ತಾರೆ. ಅದಕ್ಕೆಲ್ಲ ಮೊದಲು ಅಭಿವೃದ್ಧಿಗೆ ಕಾರಣೀಭೂತರಾದವರು ಯಾರು ಅಂತ ತಿಳಿಸ್ಕೊಳ್ಳೋದಾದ್ರೆ? ಹಿಂದೆ ಮಂತ್ರಾಲಯ ರಾಯರ ಸುತ್ತಮುತ್ತ ಹೇಗಿತ್ತು ಆ ವಾತಾವರಣ ಅಂದ್ರೆ, ಮಂಗಲಾಷ್ಟಕದಲ್ಲಿ ಅದನ್ನು ನಿರೂಪಣೆ ಮಾಡ್ತಾರೆ. ರಂಗೋತ್ತುಂಗ ತರಂಗ ಮಂಗಲಕರ ಶ್ರೀತುಂಗ ಭದ್ರಾತಟ ಪ್ರತ್ಯಸ್ಥ ದ್ವಿಜ ಪುಂಗವಾಲಯಲಸನ್ ಮಂತ್ರಾಲಯಾಖ್ಯೆ ಪುರೇ ಅಂತ ಹೇಳಿ, ಒಳ್ಳೆ ವಿದ್ವಾಂಸರೆಲ್ಲ ಜ್ಞಾನಿಗಳೆಲ್ಲ ರಾಯರ ಸುತ್ತಮುತ್ತ ಅವರ ಸೇವೆ ಮಾಡಬೇಕು ಅಂತ ಅನ್ಕೊಂಡು ಅಲ್ಲೇ ಮನೆಗಳನ್ನು ಮಾಡಿಕೊಂಡು ಅಗ್ರಹಾರ ಇದ್ದಾಗಿತ್ತಂತ ಭಾಗ ಇಲ್ಲ. ಆಮೇಲೆ ಕಾಲಾಂತರದಲ್ಲಿ ಕಾಲಾನುಗುಣವಾಗಿ ಪರಿವರ್ತನೆ ಆಗೋದು ಜಗದ ನಿಯಮ. ಅದಕ್ಕೋಸ್ಕರ ಇವತ್ತಿನ ಏನು ಆಧುನಿಕ ಮಂತ್ರಾಲಯ ನೋಡ್ತಾ ಇದ್ದೀವಿ, ಇದಕ್ಕೆ ಮೂಲದಲ್ಲಿ ಬೀಜಕ್ಷೇಪ ಮಾಡಿದವರು ಪ್ರಾತಸ್ಮರಣೀಯರಾದ ಶ್ರೀ ಶ್ರೀ ಸುಶೀಲೇಂದ್ರ ತೀರ್ಥ ಶ್ರೀಪಾದರು. ರಾಯರ ನಡೆದಾಡುವ ಪ್ರತಿಮೆ ಅಂತಾನೆ ಪ್ರಸಿದ್ಧರಾದವರು, ಛಲಪ್ರತಿಮೆ ಆ ಮಹಾನುಭಾವರು. ಸುಶೀಲೇಂದ್ರ ತೀರ್ಥ ಶ್ರೀಪಾದರ ಕಾಲದಲ್ಲಿ ಇವತ್ತಿನ ಏನು ಕಾರ್ಯಗಳು ನಡೆದಿದ್ದಾವೆ, ಅಭಿವೃದ್ಧಿ ಕಾರ್ಯದ ಮೂಲ ಬೀಜಾವಾಪ ಆವಾಗಾಯಿತು. ತದನಂತರದ ಕಾಲದಲ್ಲಿ ಅವರ ಪ್ರಶಿಷ್ಯರು ಶ್ರೀ ಶ್ರೀ ಸ್ವಯಮೇಂದ್ರ ತೀರ್ಥ ಶ್ರೀಪಾದರು, ಅವರ ವರಕುಮಾರಕರು ಮಂತ್ರಾಲಯದ ಶಿಲ್ಪಿಗಳು ಅಂತಲೇ ಅವರಿಗೆ ಪ್ರಸಿದ್ಧಿ. ಶ್ರೀ ಶ್ರೀ ಸುಜೇಂದ್ರ ತೀರ್ಥ ಶ್ರೀಪಾದರು ಮಹಾವಿದ್ವಾಂಸರು. ಇವತ್ತೇನು ನಾವು ಹೋದಾಗ ಆ ಕ್ಷೇತ್ರದಲ್ಲಿ ಇಳ್ಕೊಂಡು ವಸತಿ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡು ರಾಯರ ಸೇವೆಯನ್ನ ನಿರಾತಂಕವಾಗಿ ಮಾಡ್ತಾ ಇದ್ದೀವಿ, ಭಾವುಕರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಸುಜೇಂದ್ರ ತೀರ್ಥ ಶ್ರೀಪಾದರು. ಅವರನ್ನ ಪ್ರತಿಯೊಬ್ಬರು ಸ್ಮರಣೆ ಮಾಡಲೇಬೇಕಾದದ್ದು. ಹಾಗೆ ಅವರ ಕಾಲದಲ್ಲಿ ತೀವ್ರಗತಿಯಿಂದ ಮಂತ್ರಾಲಯದ ಅಭಿವೃದ್ಧಿ ಕಾರ್ಯಗಳು ನೆರವೇರಿ, ಅದಾದ ಮೇಲೆ ಸುಷಮೇಂದ್ರ ತೀರ್ಥರಂತೂ ಮಹಾನುಭಾವರು. ಮುಗ್ಧ ರಾಯರ ಪ್ರತಿಮೆ ಅಂತಂದ್ರೆ ಪ್ರತೀಕ ಅಂದ್ರೆ ಸುಷಮೇಂದ್ರ ತೀರ್ಥ ಶ್ರೀಪಾದರು. ಅಂಥ ನಗುಮೊಗದ ಸಂತ. ಅವರ ವೃಂದಾವನ ಪ್ರವೇಶವಾದ ನಂತರ ತುಂಗೆಯ ಭರಪೂರ ಪ್ರವಾಹದಲ್ಲಿ ಮಂತ್ರಾಲಯ ಮುಳುಗಿ ಹೋಯಿತು. ಆವಾಗ ಮತ್ತೆ ಆಸ್ತಿಕ ಜನತೆಯ ಭಕ್ತರ ಸಹಕಾರದೊಂದಿಗೆ ಪುನರುದ್ಧಾರ ಮಾಡಿದವರು ಶ್ರೀ ಶ್ರೀ ಶ್ವೇತೀಂದ್ರ ತೀರ್ಥ ಶ್ರೀಪಾದರು. ಅವರ ಅನುಗ್ರಹದಿಂದ ಅವರ ವರಕುಮಾರರಾದ ಇಂದಿನ ಮಂತ್ರಾಲಯದ ಆಧುನಿಕ ವರಶಿಲ್ಪಿಗಳು ಅಂತಲೇ ಕರಿಬಹುದು ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರನ್ನ. ಎಷ್ಟು ವ್ಯವಸ್ಥೆಗಳು, ಹೋದವರಿಗೆಲ್ಲ ಇಳ್ಕೊಳ್ಳಿಕ್ಕೆ ತಂಗುದಾಣಗಳು, ವಸತಿ ಗೃಹಗಳು. ಅದ್ರ ಜೊತೆಗೆ ಹೋಗಬೇಕಾದ್ರೆ ಗುರುಗಳ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ಭಗವದ್ ಭಕ್ತರ ಸ್ಮರಣೆಯನ್ನು ಮಾಡಿಕೊಂಡು ಸುತ್ತ ಹೋಗೋ ಥರ ನೀವು ಹೇಳಿದ ಹಾಗೆ ಆಚೆ ಈಚೆ ಎಲ್ಲ ಭಾಗವತದ ಪ್ರಸಂಗಗಳನ್ನ ನೆನಪಿಸ್ತಕ್ಕಂತಹ ಆ ಎಲ್ಲ ಭಿತ್ತಿ ಚಿತ್ರಗಳು, ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಕ್ಕಂಥದರ ಮುಖ್ಯ ರೂವಾರಿಗಳು ಇಂದಿನ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರು. ಹಾಗೆ ಸುಶೀಲೇಂದ್ರರಿಂದ ಪ್ರಾರಂಭ ಮಾಡಿ ಇಂದಿನ ಪೀಠಾಧಿಪತಿಗಳವರೆಗೆ ಪ್ರತಿಯೊಬ್ಬ ಮಹನೀಯರು ಒಂದಲ್ಲ ಒಂದು ಶೈಲಿಯಲ್ಲಿ ಒಂದೊಂದೊಂದು ಕ್ರಮದಲ್ಲಿ ಮಂತ್ರಾಲಯದ ಅಭಿವೃದ್ಧಿಗೆ ತಾವೆಲ್ಲ ಇಷ್ಟು ಅಪೂರ್ವವಾದ ಸೇವೆಯನ್ನ ಮಾಡಿದ ಮಹಾನುಭಾವರು. ರಾಯರು ಬೃಂದಾವನ ಪ್ರವೇಶ ಮಾಡಾದ್ಮೇಲೆ ಹಲವಾರು ಭಕ್ತರು ರಾಯರಿಗಿದ್ದಾರೆ. ಅರೆ, ರಾಯರು ಅವರ ಸೆಲೆಕ್ಟೆಡ್ ಭಕ್ತರು ಅಥವಾ ರಾಯರ ಪ್ರಿಯರಾದ ಭಕ್ತರು ಅಂತ ಅವರ ಶಿಷ್ಯರಿದ್ದಾರೆ, ಅವ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಮಹಾನುಭಾವರೆಲ್ಲ ರಾಯರ ಪಾದಾಕ್ರಾಂತರಾದವರು.
ಅಂದ್ರೆ ರಾಯರ ಪಾದಗಳ ಸೇವೆಯನ್ನ ಮಾಡಿದವರು. ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪವು ಅಂತ ಹೇಳ್ತಾರೆ. ಭಕ್ತರು ಬೇಡಿದ್ದನ್ನ ಕೊಡ್ತಕ್ಕಂತಹ ಕಲ್ಪವೃಕ್ಷಗಳು. ದೇವಲೋಕದಲ್ಲಿ ಕಲ್ಪತರು ಅಂತ ಒಂದೇ ಇತ್ತು ಅಂತಂದ್ರೆ, ಭೂಲೋಕದಲ್ಲಿ ಕಲ್ಪತರುಗಳು ಎರಡು. ಯಾವುದು ಅಂದ್ರೆ ರಾಯರ ಎರಡು ಪಾದಗಳೇ ಎರಡು ಕಲ್ಪವೃಕ್ಷ ಅಂತ ಸ್ತೋತ್ರ ಮಾಡ್ತಾರೆ. ಅಂತಹ ಕಲ್ಪವೃಕ್ಷದಂತಿರುವ ರಾಯರ ಪಾದಗಳ ಸೇವೆ ಮಾಡಿದ ಮಹಾನುಭಾವರು ಸಾವಿರಾರು ಜನ. ಪ್ರಮುಖವಾಗಿ ಹೆಸರಿಸಬಹುದು ಅಂತಂದ್ರೆ, ಒಂದು ಶ್ರೀ ಶ್ರೀ ಜಗನ್ನಾಥ ದಾಸವರಿಯರು ಹರಿಕಥಾಮೃತ ಸಾರದಂತಹ ಅಪೂರ್ವವಾದ ಗ್ರಂಥವನ್ನ ಕೊಡುಗೆಯಾಗಿ ಕೊಟ್ಟವರು. ಆ ಜಗನ್ನಾಥ ದಾಸರ ಜೊತೆಗೆ ರಾಯರು ಮಾತಾಡ್ತಾ ಇದ್ರಂತೆ. ಯಾಕೆಂದ್ರೆ ಜನ್ಮಾಂತರದಲ್ಲಿ ಇವರು ಸಹೋದರರಾದವರು. ಪ್ರಹ್ಲಾದರಾಜರು ಜಗನ್ನಾಥದಾಸರಾಗಿ ಬಂದ್ರೆ ಅವರ ತಮ್ಮಂದಿರಾದ ಸಲ್ಲಾದರಾಜರೇ ಶ್ರೀ ಜಗನ್ನಾಥದಾಸರಾಗಿ ಅವತಾರ ಮಾಡ್ತಾರೆ. ಹಾಗಾಗಿ ರಾತ್ರಿಯೆಲ್ಲ ಪೂಜೆ ಆದ್ಮೇಲೆ ಜಗನ್ನಾಥದಾಸರು ಒಬ್ಬರೇ ರಾಯರ ಬೃಂದಾವನದ ಮುಂದೆ ಹೋಗಿ ತಾವು ಮಾತಾಡ್ತಾ ಇದ್ರಂತೆ. ಅಣ್ಣ ಅಣ್ಣ ಅಂತಾನೆ ಮಾತುಕತೆ ಅಂತ ಅವರಿಗೆ. ಜನ್ಮಾಂತರದ ಸ್ಮೃತಿ ಅದು. ಎಂಥದ್ದೇ ಶಾಸ್ತ್ರದ ವಿಷಯ ಇರಲಿ ಅಥವಾ ಏನಾದ್ರೂ ಉಪದೇಶ ಪಡಿಬೇಕು ಅಂದ್ರೆ ರಾಯರ ಹತ್ರ ಏಕಾಂತವಾಗಿ ಕೂತ್ಕೊಂಡು ಆ ಎಲ್ಲ ಉಪದೇಶವನ್ನು ಮಾಡ್ತಾ ಇದ್ದ ಮಹಾನುಭಾವರು ನಮ್ಮ ಮಾನವೀಯ ಶ್ರೀ ಶ್ರೀ ಜಗನ್ನಾಥದಾಸವರಿಯರು. ಅದರ ಜೊತೆಗೆ ಮತ್ತೊಬ್ಬ ಮಹನೀಯರು ಅಂದ್ರೆ ಇಬ್ರಾಂಪುರದ ಅಪ್ಪ ಅವರು, ಶ್ರೀರಾಘವೇಂದ್ರ ಚಿತ್ತಗ್ನಂ. ಅವರಿಗಿರೋ ಬಿರದೆ ಅದು. ರಾಯರ ಮನಸ್ಸಿನಲ್ಲಿ ಯಾವ ಥರದ ಅಭಿಪ್ರಾಯ ಇರ್ತಾ ಇತ್ತು ಅನ್ನೋದನ್ನ ಅಪ್ಪ ಅವ್ರಿಗೆ ತಿಳಿತಾ ಇತ್ತಂತೆ. ಅಂದ್ರೆ ರಾಯರಷ್ಟು ಅನುಗ್ರಹ ಮಾಡಿರ್ಬೇಕು ಇಬ್ರಾಂಪುರದ ಅಪ್ಪ ಅವರಿಗೆ. ಎಂಥ ಅನುಭವಿಗಳು ಅವರೆಲ್ಲ. ಅವರ ಹೆಸರು ಹೇಳಿದ್ರೇನೆ ಅದೊಂದು ಪುಣ್ಯದ ಕ್ಷಣ. ಅಪ್ಪ ಅವರ ಸ್ಮರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅಪ್ಪೇತಿ ನಾಮ್ನಾ ವಿಖ್ಯಾತಂ. ಯಾರು ಇನ್ನೊಬ್ರಿಗೆ ಅಪ್ಪ ಅಂತ ಕರೆಯಲ್ಲ, ಆದ್ರೆ ಭಕ್ತರೆಲ್ಲ ಅವ್ರಿಗೆ ಅಪ್ಪ ಅಪ್ಪ ಅಂತ ಕರಿತಾ ಇದ್ರು ಅಂತಂದ್ರೆ ಎಷ್ಟು ಭದ್ರತೆಯ ಭಾವ, ಸಾಧನೆಯ ಹಾದಿಯಲ್ಲಿ ಒದಗಿಸಿರ್ಬೇಕು. ಅಂಥ ಅಪ್ಪ ಅವರ ಸ್ಥಳಕ್ಕೆ ರಾಯರು ತಾವಾಗಿ ಅನುಗ್ರಹ ಮಾಡ್ಲಿಕ್ಕೆ ಹೋಗ್ತಿದ್ರಂತೆ. ಯಾರಾದರೂ ಭಕ್ತರು ಸೇವೆಗೆ ಅಂತ ಮಂತ್ರಾಲಯಕ್ಕೆ ಬಂದ್ರೆ, ಇವತ್ತು ನೋಡಪ್ಪ ನಾನು ಇಬ್ರಾಂಪುರಕ್ಕೆ ಹೋಗಿರ್ತೀನಿ, ಅಲ್ಲಿ ಆ ಸನ್ನಿಧಾನಕ್ಕೆ ನೀನು ಬಂದ್ಬಿಡು, ಅಪ್ಪ ಅವ್ರ ಮನೆಯಲ್ಲಿ ಇವತ್ತು ನಾನು ಅಭಿವ್ಯಕ್ತನಾಗಿರ್ತೀನಿ, ನನ್ನ ಸನ್ನಿಧಾನ ಇರ್ತದೆ, ಏನಾದ್ರೂ ಸೇವೆ ಸಲ್ಲಿಸೋ ಹಾಗಿದ್ರೆ ಇಬ್ರಾಂಪುರಕ್ಕೆ ಬಂದು ಮಾಡು ಅಂತ ರಾಯರೇ ಸೂಚನೆ ಕೊಡ್ತಾ ಇದ್ರು. ಅಂದ್ರೆ ರಾಯರನ್ನ ಭಕ್ತಿ ಪಾಶದಿಂದ ಸೆಳ್ಕೊಂಡು ಮಹಾನುಭಾವರು ಅಂದ್ರೆ ಇಬ್ರಾಂಪುರದ ಅಪ್ಪ ಅವರು. ಹಾಗಾಗಿ ಅಂಥ ಮಹನೀಯರೊಬ್ಬರು. ಅದಾದ್ಮೇಲೆ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದರ ಕಾಲದಲ್ಲಿ ಶ್ರೀಗಳು ನಂಜನಗೂಡಿಗೆ ಬರ್ತಾರೆ. ಅದಂತೂ ಬಹಳ ಪ್ರಸಿದ್ಧವಾದ ರೋಮಾಂಚಕಾರಿಯಾದ ಪ್ರಸಂಗ. ಶಿಲಾರೂಪದಲ್ಲಿ ಎಲ್ಲಾದ್ರೂ ನೋಡ್ಬೇಕು ಅಂದ್ರೆ ಮಂತ್ರಾಲಯ ಪ್ರಭುಗಳನ್ನ ನಂಜನಗೂಡಿನ ಪ್ರತೀಕದಲ್ಲೇ ಕಾಣಬೇಕು. ತಾವಾಗಿ ಒಬ್ಬೊಬ್ಬರಿಗೆ ಸ್ವಪ್ನ ಸೂಚನೆ ಕೊಟ್ಕೊಂಡು ಬಂದು ಮುಮ್ಮಡಿ ಭೂಪಾಲರಿಗೆ ಅನುಗ್ರಹ ಮಾಡಿ ಆಮೇಲೆ ನಂಜನಗೂಡಲ್ಲಿ ಪ್ರತಿಷ್ಠಿತರಾದರು ಮಹಾನುಭಾವರು. ಹೀಗೆ ಗುರು ಜಗನ್ನಾಥದಾಸರಿಗೆ ಅನೇಕ ಜನ ಮಹಾನುಭಾವರಿಗೆ ತಾವಿದ್ದಲ್ಲೇ ಅನುಗ್ರಹ ಮಾಡಿದ. ಕರೆದಲ್ಲಿಗೆ ಬರುವ ರಾಯರನ್ನು ಪ್ರಾರ್ಥನೆ ಮಾಡೋದು ಹೇಗೆ? ಭಕ್ತರು ಎಲ್ಲಿ ಕರೀತಾರೆ ಅಲ್ಲೆಲ್ಲ ಬಂದು ಒದಗಿ ಅನುಗ್ರಹ ಮಾಡತಕ್ಕಂತಹ ಕಾಮಧೇನುಗಳಂದ್ರೆ ಅದು ಮಂತ್ರಾಲಯ ಪ್ರಭುಗಳಾದ ರಾಘವೇಂದ್ರ ಗುರು ಸಾರ್ವಭೌಮರು ಅಂತ. ಹೀಗೆ ಅವರ ಆ ಮಹತ್ವವನ್ನು ನಾವು ಸ್ಮರಣೆ ಮಾಡ್ಕೊಳ್ಬಹುದು. ನಾವು ಅಪ್ಪಣ್ಣಾಚಾರ್ಯರ ಪ್ರಸಂಗದೊಳಗೆ ರಾಯರು ಅವರಿಗೆ ಅನುಗ್ರಹ ಮಾಡಿದ್ದನ್ನು ನೋಡಿದ್ವಿ. ಅದು ರಾಯರ ಕಾಲದಲ್ಲೇ ನಡೆದ ಘಟನೆ. ವೃಂದಾವನ ಪ್ರವೇಶವಾಗಿ 2-3 ದಿನಗಳಲ್ಲಿ ನಡೆದ ಘಟನೆ ಇದು. ಆದರೆ ಕಾಲಾಂತರದಲ್ಲೂ ಅಂದ್ರೆ ರಾಯರು ವೃಂದಾವನ ಪ್ರವೇಶ ಮಾಡಿ 100 ವರ್ಷಗಳಾದ್ಮೇಲೆ ಅವತಾರ ಮಾಡಿದವರು ಇಬ್ರಾಂಪುರದ ಅಪ್ಪ ಅವರು. ಅಂಥ ಮಹನೀಯರಿಗೂ ಕೂಡ ರಾಯರು ಇಷ್ಟ ಅನುಗ್ರಹ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕರೆದಲ್ಲಿಗೆ ಆ ಮಹನೀಯರು ಬರ್ತಾರೆ ಅನ್ಲಿಕ್ಕೆ ಅವರ ಮೇಲಿನ ಭಕ್ತ ವಾತ್ಸಲ್ಯವೇ ನಮಗೆ ಸಾಕ್ಷಿ ಆಗ್ತದೆ. ಹಾಗೆ ತದ್ದರ್ಶನಂ ದುರಿತ ಕಾನನ ದಾವಭೂತಂ ಅಂತ ರಾಯರ ಸ್ತೋತ್ರದ ಮಾತು. ರಾಯರಿಗೆ ತುಂಬಾ ಪ್ರೀತಿ ಆಗೋದೇನೆಂದ್ರೆ ಅವರ ದರ್ಶನ ಮಾಡೋದೊಂದು, ಅವರ ಭಕ್ತರ ದರ್ಶನ ಮಾಡೋದೊಂದು. ಸಾಧ್ಯವಾದಾಗ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ರಾಯರ ಸೇವೆ ಮಾಡಬೇಕಾದ್ರೆ ವಾದೀಂದ್ರ ತೀರ್ಥ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುಗಳು ಅಂತ ಅನುಸಂಧಾನ ಮಾಡಬೇಕು. ಇಲ್ಲಾಂದ್ರೆ ನಾವು ಮಾಡಿದ ಯಾವ ಸೇವೆಯೂ ಕೂಡ ಹೋಗಿ ಮಂತ್ರಾಲಯ ಪ್ರಭುಗಳಿಗೆ ತಲುಪಲ್ಲ. ಅವರು ಪ್ರಹ್ಲಾದ ರಾಜರಾದರು ಅಂದ್ರೆ ಅವರಿಗೆ ಮಹಾ ಅಮಾತ್ಯರ ಪ್ರಧಾನಿಗಳ ಸ್ಥಾನದಲ್ಲಿದ್ದವರು ವಾದೀಂದ್ರ ತೀರ್ಥ ಶ್ರೀಪಾದರು. ಹಾಗಾಗಿ ವಾದೀಂದ್ರರ ಸ್ಮರಣೆ ಮಾಡಿಕೊಂಡು ರಾಯರಿಗೆ ಕಾರ್ಯ ಸಮರ್ಪಣೆ ಮಾಡಬೇಕು. ಅದರ ಜೊತೆಗೆ ಆ ಕ್ಷೇತ್ರಕ್ಕೆ ಸಮೀಪದ ಸುತ್ತಮುತ್ತಲಿನ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಇಬ್ರಾಂಪುರ ಕ್ಷೇತ್ರಕ್ಕೂ ಪ್ರತಿಯೊಬ್ಬ ಭಕ್ತರು ಹೋಗಿ ಬರಬೇಕು. ಯಾಕೆಂದ್ರೆ ಅವರು ಕರೆದಾಗ ರಾಯರು ಅವರ ಸ್ಥಳಕ್ಕೆ ಹೋಗಿ ಬರ್ತಾ ಇದ್ರು ಅಂದ್ರೆ ಇವತ್ತಿಗೂ ಅಷ್ಟೇ ಜಾಗೃತವಾದ ಒಳ್ಳೆ ತಪೋಭೂಮಿ ಅದು. ಅಲ್ಲಿ ಹೋದಾಗಂತೂ ನಿಜವಾಗ್ಲೂ ಅಲ್ಲೇ ಇದ್ದು ಬಿಡ್ಬೇಕು ಒಂದಿಷ್ಟು ದಿವಸ ಅನುಷ್ಠಾನ ಮಾಡಿಕೊಂಡು ಅಂತ ಆ ಭಾವ ಭಕ್ತನ ಮನಸ್ಸಲ್ಲಿ ಬರೆಸ್ತಕ್ಕಂತಹ ಕ್ಷೇತ್ರ ಅದು. ಅದಕ್ಕೋಸ್ಕರ ಇಬ್ರಾಂಪುರ ಕ್ಷೇತ್ರಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡಿದ್ವಿ ಅಂದ್ರೆ ಬಹಳ ಶೀಘ್ರ ಫಲ ಆಗತ್ತೆ. ಹಾಗಾಗಿ ತಮ್ಮ ದರ್ಶನ, ತಮ್ಮ ಭಕ್ತರ ದರ್ಶನವನ್ನ ಯಾವ ಭಕ್ತರು ಮಾಡ್ಕೊಂಡು ಬರ್ತಾರಲ್ಲ ಅವರಿಗೆ ಶೀಘ್ರ ಫಲಪ್ರದರಾದವರು ನಮ್ಮ ಮಂತ್ರಾಲಯ ಪ್ರಭುಗಳು ಅಂತಾನೆ ಹೇಳಬಹುದು. ಹೇಳಿದ್ರಿ ಕರೆದಲ್ಲಿಗೆ ಬರುವವರು ರಾಯರು ಅಂತ. ಅವರು
ಹೆಸರು ಹೇಳ್ಕೊಂಡು ಮನೆಯಲ್ಲಿ ಫೋಟೋಗಳಿಟ್ಕೊಂಡು ಇಷ್ಟೆಲ್ಲ ಭಕ್ತಿ ಮಾಡ್ತಾರೆ. ಜೊತೆಗೆ ರಾಯರ ಮಠಗಳು ಹಲವಾರು ಕಡೆ ಇದೆ. ರಾಯರ ಬೃಂದಾವನಗಳನ್ನ ನಾವು ನೋಡ್ತೀವಿ. ರಾಯರು ಮಂತ್ರಾಲಯದಲ್ಲಿ ಒಂದೇ ಕಡೆ ಅಲ್ಲ, ಬೆಂಗಳೂರಲ್ಲಿ ನಾವು ಹೋಗಿದ್ ಊರಲ್ಲೆಲ್ಲ ಹಲವಾರು ಕಡೆ ರಾಯರ ದರ್ಶನಗಳಾಗತ್ತೆ. ಇದರಿಂದ ಸಮಾಜಕ್ಕೂ ಒಂದು ಕಾರ್ಯಗಳಾಗ್ತದೆ. ಅನ್ನದಾನಾದಿಗಳಾಗಿರಬಹುದು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡೋದಾಗ್ಲಿ, ಇದೆಲ್ಲ ರಾಯರ ಮಠಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಬಹಳ ಹಿಂದಿನ ಕಾಲದಿಂದಲೂ ಕೂಡ ಹೀಗೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಭಾವಿಸಿಕೊಂಡು ಬಂದಿರುವ ಗುರು ಪರಂಪರೆ ಅದು. ಮಂತ್ರಾಲಯ ಮಠದ ಯಾವ್ಯಾವ ಹಿಂದಿನ ಪೀಠಾಧಿಪತಿಗಳಿದ್ರೋ ಕಾಲ ಕಾಲಕ್ಕೆ ಜನತೆಗೆ ಮಾರ್ಗದರ್ಶನ ಮಾಡ್ತಾ ಬಂದರು. ಆವಾಗ ಬದುಕಲಿಕ್ಕೆ ತುಂಬ ಕಷ್ಟ ಆದಾಗ ಎಷ್ಟೋ ಜನರಿಗೆ ತಮ್ಮ ಶ್ರೀಮಠದ ಭೂಮಿಯನ್ನೇ ಕೊಟ್ಬಿಡ್ತಾ ಇದ್ರು. ಅವ್ರಿಗೆ ಇನಾಮ್ ಅಂತ ಕೊಟ್ಬಿಡ್ತಾ ಇದ್ರು, ತಗೊಳ್ರಿ ಈ ಭೂಮಿಯನ್ನು ಉಳುಮೆಯನ್ನು ಮಾಡ್ಕೊಂಡು ಆರಾಮಾಗಿ ಬದುಕ್ರಿ ಹೋಗ್ರಿ ಅಂತ. ದೊಡ್ಡ ದೊಡ್ಡ ಭೂಮಿ, ಎಕರೆಗಟ್ಟಲೆ ಭೂಮಿಯನ್ನು ಯಾರು ಕೊಡ್ತಾರೆ ಸಾಮಾನ್ಯವಾಗಿ? ಅಂಥ ಕಾರ್ಯವನ್ನು ಮಾಡಿದವರು. ತುಂಬ ಕಷ್ಟ ಅಂತ ಬಂದಾಗ ಅನ್ನದಾನಾದಿಗಳನ್ನು ಮಾಡಿದವರು, ಎಷ್ಟೋ ಜನಕ್ಕೆ ಕಷ್ಟ ಅಂತ ಹೋದವರಿಗೆ ಮಾರ್ಗದರ್ಶನ ಮಾಡಿದವರು. ಅದು ಆವತ್ತಿನಿಂದ ನಡ್ಕೊಂಡು ಬಂದು ಇಂದಿನವರೆಗೂ ಕೂಡ ಮುಂದುವರೆದು ಬರ್ತಾ ಇದೆ. ಯಾವುದೇ ಊರಲ್ಲಿ ರಾಯರ ಮಠ ಇತ್ತು ಅಂತಂದ್ರೆ ಅಲ್ಲಿಯ ಭಕ್ತರಿಗೆ ಯಾವುದೇ ತೊಂದರೆ ಇಲ್ಲ. ಗುರುವಾರ ಬಂತು ಅಂದ್ರೆ ವಿಶಿಷ್ಟವಾಗಿ ಆ ಸ್ಥಳ ಅಂತೂ ಭಕ್ತ ಸಮ್ಮರ್ದದಿಂದ ಜನರ ಗುಂಪಿನಿಂದ ಕೂಡ್ಕೊಂಡ್ಬಿಟ್ಟಿರುತ್ತೆ. ಅಂಥ ಕ್ಷೇತ್ರಕ್ಕೆ ಹೋಗೋದು ತಾವಂದ ಹಾಗೆ ಹುಟ್ಟಿದಾಗಿಂದ ಹಿಡ್ಕೊಂಡು ಆ ವ್ಯಕ್ತಿಯ ಕೊನೆ ಯಾತ್ರೆಯೂ ಕೂಡ ಸರಿಯಾಗಿ ಸಮಾಪ್ತಿ ಆಗಬೇಕು ಅಂದ್ರೆ ರಾಯರ ಸನ್ನಿಧಾನ ಬೇಕು. ಅವನ ನಾಮಕರಣದಿಂದ ಪ್ರಾರಂಭ ಮಾಡಿಕೊಂಡು ಶ್ರಾದ್ದದವರೆಗೂ ಕೂಡ ಆ ಕ್ಷೇತ್ರದಲ್ಲಿ ಆ ಸನ್ನಿಧಾನದಲ್ಲಿ ಆಗತ್ತೆ ಅಂತಂದ್ರೆ ನೋಡ್ರಿ, ಇದರಲ್ಲೇ ಗೊತ್ತಾಗುತ್ತೆ ರಾಯರು ಮೋಕ್ಷ ಮಾರ್ಗದ ಕಡೆ ಕರ್ಕೊಂಡು ಹೋಗ್ತಾ ಅಂತ ಮಹನೀಯರು ಅನ್ನೋದು. ಅವರಿದ್ದ ಸ್ಥಳದಲ್ಲಿ ಇವತ್ತಿಗೂ ಇಷ್ಟು ಕೆಲಸ ಆಗ್ತಾ ಇದ್ದಾವೆ ಅಂತಂದ್ರೆ ಅದು ನಿಜವಾಗಲೂ ನರಸಿಂಹದೇವರ ಅನುಗ್ರಹ ಯಾವ ಮಟ್ಟದಲ್ಲಿ ಅವ್ರ ಮೇಲೆ ಇತ್ತು ಅಂತ ಗೊತ್ತಾಗುತ್ತೆ. ಹೀಗೆ ಬರೀ ಇಷ್ಟೇ ಕಾರ್ಯಕ್ರಮ ಅಂತಲ್ಲ, ಪೌರೋಹಿತ್ಯ ಇದಷ್ಟೇ ಅಂತಲ್ಲ, ನಿತ್ಯ ಪ್ರವಚನ ಯಜ್ಞ ಆ ಸ್ಥಳದಲ್ಲಿ ಎಷ್ಟೋ ಅಪೂರ್ವವಾದ ಭಾರತ, ಭಾಗವತ, ರಾಮಾಯಣ ಮುಂತಾದ ಕೃತಿಗಳ ಪ್ರವಚನ, ಪಾಠನ ಎಲ್ಲ ನಡೀತಾ ಇದೆ ಅಂತಂದ್ರೆ ಆಸ್ತಿಕತೆ ಇವತ್ತೇನಾದ್ರೂ ಒಂದಿಷ್ಟು ಉಳಿದಿದೆ ಅಂದ್ರೆ ಅದರಲ್ಲಿ ರಾಯರ ಕೊಡುಗೆ, ಆ ಗುರು ಪರಂಪರೆಯ ಶ್ರೀಮಠದ ಕೊಡುಗೆ ಬಹಳಷ್ಟು ದೊಡ್ಡದಿದೆ ಅಂತ ನಾವು ಹೃದಯ ತುಂಬಿ ಹೇಳಬಹುದು ಈ ಮಾತನ್ನ. ಆಚಾರ್ಯರೇ, ಇನ್ನೊಂದು ಬಹಳ ವಿಶೇಷವಾದಂತ ಪ್ರಶ್ನೆ. ಎಲ್ಲಾರು ರಾಯರ ಭಕ್ತರು ಯಾರ್ಯಾರು ಇದಾರೋ ಅವ್ರಿಗೆಲ್ಲ ಸಹಜವಾಗಿ ಮೂಡುವಂತಹ ಪ್ರಶ್ನೆ, ಅದು ರಾಯರ ಸೇವೆ. ರಾಯರ ಸೇವೆ ಹೇಗ್ ಮಾಡೋದು, ರಾಯರ ಸೇವೆ ಮಾಡ್ಬೇಕಾದ್ರೆ ನಮ್ ಭಾವನೆ ಹೇಗಿರ್ಬೇಕು, ನಮ್ಮ ಚಿಂತನೆ ಹೇಗಿರ್ಬೇಕು, ಮತ್ತೆ ರಾಯರ ಬಗ್ಗೆ ಬರೆಯೋರಿದ್ದಾರೆ, ರಾಯರ ಹೆಸರುಗಳನ್ನ, ಇದೆಲ್ಲ ಇದರಿಂದ ಆಗೋ ಫಲಗಳೇನು? ರಾಯರ ಸ್ತೋತ್ರದ ಪಾರಾಯಣಗಳನ್ನ ಮಾಡ್ತಾರೆ, ಇದರ ಫಲ ಏನು ಅಂತ ತಿಳಿಸ್ಕೊಡೋದು. ಮೊದಲನೇದು, ಮಂತ್ರಾಲಯಕ್ಕೆ ಹೋದಾಗ ಹೆಂಗೆ ನಾವು ಮಾಡುವ ಕರ್ಮಗಳ ಸಮರ್ಪಣೆ ಮಾಡಬೇಕು ಅಂತ ವಾದೀಂದ್ರ ತೀರ್ಥರ ಅಪ್ಪ ಅವರ ನಾಮಸ್ಮರಣೆಯನ್ನು ಮಾಡಿಕೊಂಡು ಗುರುಗಳಿಗೆ ಅರ್ಪಣೆ ಮಾಡುವ ಕ್ರಮ ತಿಳ್ಕೊಂಡ್ವಿ. ಅದರ ಜೊತೆಗೆ ಮಂತ್ರಾಲಯಕ್ಕೆ ಹೋದಾಗ ತುಂಗಭದ್ರಾ ನದಿಯ ಪ್ರೋಕ್ಷಣ, ಸ್ನಾನಾದಿಗಳು ಇದನ್ನು ಮಾಡಬೇಕು. ಅವಕಾಶವಾದಾಗ, ಭರಪೂರವಾದ ನದಿ ಇತ್ತು, ಸ್ನಾನ ಮಾಡ್ಲಿಕ್ಕೆ ಅವಕಾಶವಿತ್ತು ಅಂತಂದ್ರೆ ಆವಾಗ ಅವಗಾಹನ ಸ್ನಾನಾದಿಗಳನ್ನು ಮಾಡಬೇಕು. ಅಲ್ಲಿ ಬಂದಿರುವ ಭಕ್ತ ವೃಂದವನ್ನ ನೋಡಬೇಕು. ಐಕೂರಾಚಾರ್ಯರು ಅಂತಿದ್ರು ನಮ್ಮ ಹಿಂದೆ, ಮಹಾನುಭಾವರು. ಅವರು ಹೇಳೋರು 3 ಉಪಾಸನೆ ಬೇಕಪ್ಪ ಮಂತ್ರಾಲಯಕ್ಕೆ ಹೋದಾಗ. ಒಂದು ತುಂಗಭದ್ರಾ ನದಿಯ ಸ್ಪರ್ಶ, ತುಂಗಭದ್ರೆಯ ಸ್ನಾನ, ಅದರ ಜೊತೆಗೆ ಮಂತ್ರಾಲಯಕ್ಕೆ ಬಂದ ಬ್ರಹ್ಮಜ್ಞಾನಿಗಳು ಅಂದ್ರೆ ಯಾರ್ಯಾರು ಜ್ಞಾನಿಗಳು ಸೇವೆ ಮಾಡ್ಲಿಕ್ಕೆ ಅಂತ ಬರ್ತಾರಲ್ಲ ಅವರನ್ನ ನೋಡ್ತಕ್ಕಂಥದ್ದು. ಎಂತೆಂಥ ದೂರದ ಊರಿಂದ ಯಾವ ಜ್ಞಾನಿಗಳು ಬಂದಿರ್ತಾರೋ ಗೊತ್ತಿಲ್ಲ, ಅಂಥವರ ಸೇವೆಯನ್ನ ಮಾಡೋದು, ಅವರನ್ನು ಕಾಣತಕ್ಕಂಥದ್ದು. ಅದಾದ್ಮೇಲೆ ಆ ಪೀಠದಲ್ಲಿ ಬಂದ ಮಹನೀಯರು ಯಾರಿರ್ತಾರೆ, ಎಷ್ಟು ಜನ್ಮದ ಪುಣ್ಯ ಬಂದೊದಗಿತೋ, ಎಷ್ಟು ಧನ್ಯರೋ ನಮ್ಮ ಹಿರಿಯರು ಅಂತಂದ ಹಾಗೆ ಜನ್ಮ ಜನ್ಮಾಂತರದ ಸುಕೃತ ಮಂತ್ರಾಲಯ ಪ್ರಭುಗಳ ಶ್ರೀಮನ್ ಮೂಲರಾಮದೇವರ ಸ್ಪರ್ಶ ಮಾಡಬೇಕು ಅಂದ್ರೆ ಬಹಳ ಜನ್ಮಾಂತರದ ಫಲ ಅದು. ಹಾಗಾಗಿ ತುಂಗಭದ್ರೆ ಸ್ನಾನ, ಬಂದ ಭಕ್ತರ ದರ್ಶನ, ಆ ರಾಯರನ್ನ ಮುಟ್ಟಿ ಪೂಜೆ ಮಾಡಿ ರಾಮದೇವರ ಅರ್ಚನೆಯನ್ನ ಮಾಡುವ ಕರಗಳನ್ನು ಹೊಂದಿದ ಆ ಶ್ರೀಮಠದ ಯತಿಗಳ ದರ್ಶನವೇ ದೊಡ್ಡ ಸೌಭಾಗ್ಯ ಅಂತ ಅನುಸಂಧಾನ ಮಾಡಬೇಕು. ಇಷ್ಟೆಲ್ಲ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದಾಗ ಮಾಡ್ತೀವಿ. ಆದ್ರೆ ಮನೆಗೆ ಬಂದಾಗ್ಲೂ ಕೂಡ ಅದೇ ಭಾವ ಇಟ್ಕೊಳ್ಬೇಕು. ನಾವು ಮಾಡೋ ಸೇವೆ ರಾಯರಿಗೆ ತಲುಪಬೇಕು ಅಂತಂದ್ರೆ ಪ್ರತಿನಿತ್ಯ ತಾವಂದಾಗೆ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಹೀಗೆ ಈ ಕ್ರಮದಲ್ಲಿ ರಾಯರ ನಾಮಧೇಯವನ್ನ ತಾವು ಬರೀತಕ್ಕಂಥದ್ದು. ಅದರ ಜೊತೆಗೆ ರಾಯರಿಗೆ ಸೇವೆ ಎಲ್ಲ ಸಮರ್ಪಣೆ ಆಗಲಿ ಅಂತ ಹೇಳಿ ತಾವು ಬರೆದದನ್ನಿಟ್ಟು ಅದರ ಮೇಲೆ ರಾಯರ ಒಂದು ಗ್ರಂಥವನ್ನ, ಅಂದ್ರೆ ಒಂದು ಜಾಗ ಶುದ್ಧಿ ಮಾಡಿ ಪುಟ್ಟ ಮಣೆಯನ್ನು ಹಾಕಿ ಅದರ ಮೇಲೆ ತಾವು ಬರೆದ ಪ್ರತಿ ರಾಯರ ಒಂದು ಪುಟ್ಟ ಗ್ರಂಥ, ಪರಿಮಳವೋ ಮತ್ತೊಂದೋ ಮಗದೊಂದೋ ಗ್ರಂಥವನ್ನಿಟ್ಟು ಆಮೇಲೆ ಪ್ರದಕ್ಷಿಣೆ ಹಾಕಿ ಅರ್ಪಣೆ ಮಾಡ್ತೀವಲ್ಲ, ರಾಯರು ಅದನ್ನ
ಸ್ವೀಕಾರ ಮಾಡೇ ಮಾಡ್ತಾರೆ ಅಂತ ನಾವು ಶತಶಃ ಅಕ್ಷರಶಃ ಹೇಳ್ಬೋದು ಈ ಮಾತು. ಯಾಕೆ ಅಂತಂದ್ರೆ ರೂಪಮನ್ಯ ದಿವ ಧನ್ಯಮಾತ್ಮನಃ ಅಂತ ರಾಯರ ಗ್ರಂಥಗಳೇ ರಾಯರ ಪ್ರತಿನಿಧಿಯಾಗಿರ್ತಕ್ಕಂಥದ್ದು. ಅಲ್ಲೊಂದು ಗ್ರಂಥ ಇದೆ ಅಂದ್ರೆ ರಾಯರಿದ್ದಾರೆ ಅಂತಾನೆ ಅರ್ಥ. ಹಾಗೆ ಅಷ್ಟು ಅಪೂರ್ವವಾದ ಮಹತ್ವ ರಾಯರನ್ನು ಉದ್ದೇಶಿಸಿ ಬರೆದಿರ್ತಕ್ಕಂತಹ ಕೃತಿಗಳಿಗಿದೆ. ಮಂತ್ರಾಲಯದ ಅನುಸಂಧಾನ ಹೀಗಿರಬೇಕು, ಮನೆಯ ಅನುಸಂಧಾನ ಅಂತೂ ಇನ್ನೂ ವಿಶಿಷ್ಟವಾಗಿ ಈ ಕ್ರಮದಲ್ಲಿದ್ದರೆ ಈ ಕಾರ್ಯ ರಾಯರಿಗೆ ಬಹಳ ಪ್ರೀತಿಕರವಾದದ್ದು ಅಂತ ನಾವು ಭಾವಿಸಬಹುದು. ಇವಾಗ ರಾಯರ ಸೇವೆ ಮಾಡೋದಕ್ಕೆ, ಆ ಸೇವೆ ಮಾಡೋದಕ್ಕೆ ಸಹಾಯ ಮಾಡೋದು ಒಂದು ರಾಯರ ಸೇವೆ ಅಂತಾನೆ ಆಗತ್ತೆ. ಹೌದು, ಆ ರಾಯರ ನಾಮಲೇಖನ ಅದು ಒಂದು ಸೇವೆ ಅಂತ ಹೇಳಿದ್ರಿ. ಆ ಸೇವೆಗೆ ಒಂದು ಸಹಕಾರಿಯಾಗಿ ನವಜೋತ್ ಟೆಕ್ನಾಲಜೀಸ್ ಅಂತ ಒಂದು ಸಂಸ್ಥೆ ಆ ಡೈರೀಸ್ ನ ಮತ್ತೆ ಪೆನ್ಗಳನ್ನ ನಿರ್ಮಾಣ ಮಾಡಿಕೊಡ್ತಾ ಇದೆ. ಅದನ್ನ ಉಪಯೋಗಿಸಿ ರಾಯರ ವಿಶೇಷವಾದ ಸೇವೆಯನ್ನ ಮಾಡಬಹುದು. ಅವಶ್ಯವಾಗಿ ಮಾಡಬಹುದು. ಇದು ಪುಣ್ಯಕರವಾದ ಕಾರ್ಯ ಇದು. ಹೌದಾ? ಸರಿ ಆಚಾರ್ಯ, ತಾವು ಮೊದಲೇ ತಿಳಿಸಿದ್ರಿ ತಾಯಿ ಹೇಗೆ ಮಗುನ ಬಾಯಿ ತೆಗಿ ಅಂತ ತೋರ್ಸಕ್ ಬೇರೆ ಪದಾರ್ಥಗಳು ತೋರಿಸಿ ಆಮೇಲೆ ಮೆಡಿಸಿನ್ ಹಾಕ್ತಾಳೋ, ಹಾಗೆ ರಾಯರು ಮಹಿಮೆಗಳನ್ನ ತೋರಿಸಿ ಗ್ರಂಥಗಳನ್ನ ಬರೆದು ಅಧ್ಯಯನ ಮಾಡಿ ಉದ್ಧಾರ ಆಗಿ ಅಂತ. ಆ ಗ್ರಂಥಗಳಿಗೆ ಮೂಲ ಆಧಾರ ಯಾರು ಅಂತ ತಿಳಿಸ್ಕೊಡೋದು. ಪ್ರತಿಪಾದನೆ ಮಾಡ್ತಾ ಇದ್ದ ಸಿದ್ಧಾಂತ ಅಂದ್ರೆ ಆಚಾರ್ಯ ಮಧ್ವರ ತತ್ವವಾದ. ಮಧ್ವಾಚಾರ್ಯ ಚರಿತ್ರೆಯಲ್ಲಿ 8 ಶಿಷ್ಯರಿದ್ರು, ಅಷ್ಟಮಠದ ಯತಿಗಳು ಅಂತ. ಅದರ ಜೊತೆಗೆ ಪದ್ಮನಾಭ ತೀರ್ಥರ ಪರಂಪರೆ ಅಂತ ಏನಿದೆ, ಅದರಿಂದ ಬೆಳೀತಾ ಬಂದಾಗ ಅನೇಕ ಶಾಖೋಪಶಾಖೆಯ ಮಠಗಳಾದವು. ಯಕ್ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾಖ್ವಯ ಅಂತ ಅವರನ್ನ ಕೊಂಡಾಡ್ತಾರೆ ವಿಷ್ಣು ತೀರ್ಥರು. ಅಂಥ ಮಹನೀಯರು. ಆ ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಬಂದವರೇ ಶ್ರೀ ರಾಘವೇಂದ್ರ ಪ್ರಭುಗಳು. ಬಹಳ ಶ್ರೇಷ್ಠರಾದ ದಿಗ್ಗಜ ಯತಿಗಳು ಈ ಪರಂಪರೆಯಲ್ಲಿ ಬಂದಿದ್ದಾರೆ. ರಘುನಂದನ ತೀರ್ಥರು, ವಿಜಯೇಂದ್ರರು, ಸುರೇಂದ್ರಂಥ ಮಹನೀಯರೆಲ್ಲ ಈ ಪಟ್ಟವನ್ನಾಳಿದ್ದಾರೆ. ಜಿತಾಮಿತ್ರ ತೀರ್ಥರು ಹೆಸರು ಹೇಳ್ತಾ ಇದ್ರೆ ರೋಮಾಂಚನ ಆಗುತ್ತೆ ಆ ಮಹನೀಯರದು. ಹಾಗಾಗಿ ಆಚಾರ್ಯ ಮಧ್ವರ ದ್ವೈತ ಸಿದ್ಧಾಂತ, ಇವತ್ತೇನು ತತ್ವವಾದ ಅಂತ ಹೇಳ್ತೀವಿ, ಆ ವಿಶಿಷ್ಟವಾದ ಚಿಂತನೆಯನ್ನ ರೂಢಿಸ್ಕೊಂಡು ಬಂದಿರತಕ್ಕಂತಹ ಪರಂಪರೆ ಅಂದರೆ ಅದು ಶ್ರೀಮನ್ ಮಂತ್ರಾಲಯ ಮಠದ ಗುರು ಪರಂಪರೆ. ಹಾಗಾಗಿ ಆಚಾರ್ಯ ಮಧ್ವರೇ ಈ ಪರಂಪರೆಗೆ ಮೂಲರಾದವರು. ಅದೇ ನೆರಳಿನಲ್ಲಿ ಬೆಳೆದು ಬಂದ ಮಠ ಅದು ಶ್ರೀ ರಾಯರ ಮಠ. ಅದರ ಜೊತೆಗೆ ಆಚಾರ್ಯ ಮಧ್ವರು ಅಂತ ಪ್ರಾಸಂಗಿಕವಾಗಿ ಬಂದಿದ್ದಕ್ಕೆ ರಾಯರಿಗೂ ಮಧ್ವರ ಕಾರ್ಯಕ್ಷೇತ್ರವಾದ ಉಡುಪಿಗೂ ಒಂದು ಸಂಬಂಧ ಇತ್ತು. ಯಾಕೆ ಅಂತಂದ್ರೆ ರಾಯರ ಸಂಚಾರದಲ್ಲಿ ಉಡುಪಿಯಲ್ಲಿ ಅನೇಕ ಕೃತಿಗಳನ್ನು ರಚನೆ ಮಾಡಿ ಕೃಷ್ಣನಿಗೆ ಅರ್ಪಣೆ ಮಾಡಿದ್ದಾರೆ ಅಂತ ರಾಘವೇಂದ್ರ ವಿಜಯದಲ್ಲಿ ಉಲ್ಲೇಖ ಇದೆ. ಅದರಲ್ಲಿ ಬಹಳ ಪ್ರಸಿದ್ಧವಾದದ್ದು ಚಂದ್ರಿಕಾ ಪ್ರಕಾಶ ಅಂತ. ರಾಯರು ವ್ಯಾಸರಾಯರಾಗಿದ್ದಾಗ ತಾತ್ಪರ್ಯ ಚಂದ್ರಿಕಾ ಅಂತ ಒಂದು ಗ್ರಂಥ, ಅದಕ್ಕೆ ವ್ಯಾಖ್ಯಾನ ರೂಪವಾಗಿ ಪ್ರಕಾಶ ಅಂತ ಒಂದು ವಿವರಣೆಯನ್ನು ಬರೀತಾರೆ, ಎಲ್ಲ ಓದುಗ ವಿದ್ವಾಂಸನಿಗೆ ಅರ್ಥ ಆಗಲಿ ಅಂತ. ಆ ಕೃತಿಯನ್ನು ಬರೆದದ್ದು ಉಡುಪಿ ಕ್ಷೇತ್ರದಲ್ಲೇ. ಅನೇಕ ತಿಂಗಳಾನುಗಟ್ಲೆ ಮಾಸಾನುಗಟ್ಲೆಯಲ್ಲಿ ವಾಸ ಮಾಡಿದ್ರು ಅಂತ ಚರಿತ್ರೆಯಲ್ಲಿ ಉಲ್ಲೇಖ ಬರುತ್ತೆ. ವಿಶೇಷ ಏನು ಅಂದ್ರೆ ಆವಾಗ ರಾಯರು ಬಂದು ಇಳ್ಕೊಂಡಿದ್ದ ಸ್ಥಳ ಯಾವುದು ಅಂದ್ರೆ ವಿಜಯೇಂದ್ರ ತೀರ್ಥರಿಗೆ ವಾದಿರಾಜ ಪ್ರಭುಗಳು ಒಂದು ಕೃಷ್ಣನ ಎದುರುಗಡೆಯೇ ಒಂದು ನಿವೇಶನವನ್ನ ವ್ಯವಸ್ಥೆ ಮಾಡಿ ಅದನ್ನ ಕೃಷ್ಣಾರ್ಪಣ ಅಂತ ಹೇಳಿ ವಿಜೇಂದ್ರರಿಗೆ ಕೊಟ್ಟಿದ್ರು. ವಿಜೇಂದ್ರ ಸ್ವೀಕಾರ ಮಾಡಿದ ಸ್ಥಳದಲ್ಲೇ ರಾಯರ ಆವಾಗ ವಸತಿಯನ್ನ ಮಾಡಿ ಪ್ರತಿನಿತ್ಯ ಕೃಷ್ಣನ ದರ್ಶನ ಮಾಡ್ತಾ ಇದ್ದು. ವೈಶಿಷ್ಟ್ಯ, ರಾಯರಲ್ಲಿದ್ದು ಗ್ರಂಥ ರಚನೆ ಮಾಡೋ ಕಾಲಕ್ಕೆ ಧ್ಯಾನ ಕೂಡೋರಂತೆ ಚಂದ್ರಶಾಲೆಯಲ್ಲಿ ಕೃಷ್ಣನ ಮುಂದೆ ಧ್ಯಾನ ಕೂಡೋರು. ಧ್ಯಾನ ಕೂತಾಗ ಆವಾಗ ಸಂಪೂರ್ಣ ಮೌನ. ರಾಯರಿದ್ದಾರೆ ಅಂತಂದ್ರೆ ಯಾವ ಗಲಾಟೆಗಳಿಲ್ಲ. ರಾಯರ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದ್ರೆ ಕೃಷ್ಣನ ಗೆಜ್ಜೆ ಶಬ್ದ ಕೇಳಿಸ್ತಾ ಇತ್ತಂತೆ. ನಿಜವಾಗ್ಲೂ ನಡೆದ ಘಟನೆ ಇದು. ರಾಯರು ಧ್ಯಾನ ಕೂತಾಗ ಗಲ್ 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 ಅಂತ ಆ ಗುಲುಗುಲು ಶಬ್ದ ಕೃಷ್ಣನ ಗೆಜ್ಜೆ ಶಬ್ದ ಕೇಳೋದಂತೆ. ಆವಾಗ ಕೃಷ್ಣ ದರ್ಶನ ಕೊಡೋ ಅನ್ನೋರಂತ. ದೇವ್ರ ದರ್ಶನ ಕೊಡ್ತಾ ಇದ್ದಿಲ್ಲ, ಕೇವಲ ತನ್ನ ಗೆಜ್ಜೆ ಶಬ್ದವನ್ನ ಮಾತ್ರ ಕೇಳೋ ಥರ ಮಾಡ್ತಾ ಇದ್ದ. ಅಂದ್ರೆ ತನ್ನನ್ನು ಕಾಣಬೇಕು ಅನ್ನೋ ತವಕ ಹುಟ್ಟಿಸ್ತಾ ಇದ್ದ ರಾಯರಲ್ಲಿ. ಆವಾಗ ರಾಯರು ಮಾಡಿರುವ ಬಹಳ ಪ್ರಸಿದ್ಧವಾದ ಕೃತಿ ಅಂದ್ರೆ ಇಂದು ಎನಗೆ ಶ್ರೀ ಗೋವಿಂದ ಗೋವಿಂದ, ಇಂದು ಎನಗೆ ಶ್ರೀ ಗೋವಿಂದ, ನಿನ್ನ ಪಾದಾರವಿಂದವ ತೋರೋ ಮುಕುಂದ, ಇಂದಿರೇ ರಮಣ, ಇಂದು ಎನಗೆ ಶ್ರೀ ಗೋವಿಂದ. ಧಾರುಣಿಯೊಳು ಭೂಭಾರ
ಜೀವನನಾಗಿ ಧಾರುಣಿಯೊಳು ಬಹುಭಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಆರು ಕಾಯುವರಿಲ್ಲ ಧಾರುಣಿಯೊಳು ಬಲು ಭಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಆರು ಕಾಯುವರಿಲ್ಲ ಆರು ಕಾಯುವರಿಲ್ಲ ಸೇರಿದೆ ನಿನಗಯ್ಯ ಧೀರ ವೇಣುಗೋಪಾಲ ಧೀರ ವೇಣುಗೋಪಾಲ ಪಾರಗಾಣಿಸೋ ಹರಿಯೇ ಇಂದು ಎನಗೆ ಶ್ರೀ ಗೋವಿಂದ ಗೋವಿಂದ ಇಂದು ಎನಗೆ ಶ್ರೀ ಗೋವಿಂದ ನೊಂದೆನಯ್ಯ ಭವಬಂಧನದೊಳು ಸಿಲುಕಿ ಕೃಷ್ಣ ಇಂಥ ಭವಪಾಶದೊಳಗೆ ಸಿಲುಕಿ ಇಷ್ಟೆಲ್ಲ ಭಕ್ತರು ಕಷ್ಟಪಡ್ತಾ ಇದ್ದಾರೆ ಆರು ಕಾಯುವರಿಲ್ಲ ತ್ವಮೇವ ಶರಣಮ್ಮಮ ಅಂತ ಹೇಳಿದಂತೆ ನಿನಗೇ ನಾನು ಶರಣಾಗತನಾಗಿದ್ದೀನೋ ಅನ್ನುವ ಆರ್ಥ ಭಾವವನ್ನ ಪ್ರಕಟಿಸುವಂತ ಅಪೂರ್ವವಾದ ಕೃತಿ ರಚನೆಯನ್ನ ಮಾಡಿ ಕೃಷ್ಣನಿಗೆ ಅರ್ಪಣೆ ಮಾಡಿದ್ರೆ ದೇವರು ಬಂದು ರಾಯರೊಟ್ಟಿಗೆ ಮಾತಾಡಿದ ಅಂತ ಬರುತ್ತೆ ಅವರ ಚರಿತ್ರೆಯಲ್ಲಿ. ಹೀಗೆ ದೇವರೊಟ್ಟಿಗೆ ಏಕಾಂತದಲ್ಲಿ ಮಾತಾಡಿದ ಏಕಾಂತ ಭಕ್ತರು ಅಂತಂದ್ರೆ ಅದು ಮಂತ್ರಾಲಯ ಪ್ರಭುಗಳು. ಹಾಗಾಗಿ ಮಧ್ವ ಸಿದ್ಧಾಂತ ಪ್ರತಿಪಾದಕರಾದ ರಾಯರಿಗೆ ಅನುಗ್ರಹ ಮಾಡಿ ಬಂದ ಕೃಷ್ಣ ಬೇರೆ ಯಾರು ಅಲ್ಲ, ಅವನೇ ಮಧ್ವ ಹೃದಯ ವಾಸ. ಆಚಾರ್ಯ ಮಧ್ವರ ಹೃದಯದೊಳಗಿದ್ದು ವಾಸ ಮಾಡಿ ಭಕ್ತರಿಗೆ ಅನುಗ್ರಹ ಮಾಡುವನು. ಮಧ್ವ ಹೃದಯ ಅಂತಂದ್ರೆ ಮಧ್ವಾಚಾರ್ಯ ಹೃದಯದಲ್ಲಿ ವಾಸ ಮಾಡುವವ ಅಂತ ಒಂದರ್ಥ. ಮಧ್ವ ಅಂದ್ರೆ ಬಹಳ ರುಚಿಕರವಾದದ್ದು ಅಂತ, ಸಿಹಿಯಾದದ್ದು ಅಂತ, ಮಧುರವಾದದ್ದು. ಯಾರ್ಯಾರು ರಾಯರನ್ನ ನಂಬಿದ ಭಕ್ತರು ಅಂತ ಇರ್ತಾರಲ್ಲ, ರಾಯರನ್ನ ನಂಬಿ ರಾಯರ ಪ್ರತಿಪಾದನೆ ಮಾಡತಕ್ಕಂಥ ತತ್ವದ ಅನುಷ್ಠಾನ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗ್ತಾರಲ್ಲ, ಅವರೆಲ್ಲರೂ ಕೂಡ ಮಧ್ವರ ಅನುಗ್ರಹಕ್ಕೆ ಪಾತ್ರರಾದವರು. ಅಂಥವ್ರ ಹೃದಯದೊಳಗೆ ಬಂದು ವಾಸ ಮಾಡುವವನು ಬೇರೆ ಯಾರು ಅಲ್ಲ, ಇದೇ ಉಡುಪಿಯ ಬೆಣ್ಣೆ ಕೃಷ್ಣನೇ, ಕಡೆಗೋಲು ಕೃಷ್ಣನೇ ಬಂದು ಅಂಥ ಭಕ್ತರ ಹೃದಯದಲ್ಲಿ ವಾಸ ಮಾಡ್ತಾನೆ. ಹಾಗಾಗಿ ಮಧ್ವ ಹೃದಯ ವಾಸ ಅಂದ್ರೆ ಉಡುಪಿಯ ಕೃಷ್ಣ ಆಚಾರ್ಯರಿಗೆ ರಾಘವೇಂದ್ರ ಪ್ರಭುಗಳಿಗೆ ಒಲಿದ ಆ ಪುಟ್ಟ ರೂಪವೇ ನಮ್ಮೆಲ್ಲರ ಹೃದಯದಲ್ಲೂ ಕೂಡ ಬಂದು ಕುಳಿತು ನಮಗೆ ಅನುಗ್ರಹ ಮಾಡುತ್ತೆ ಅಂತ ಈ ಅನುಸಂಧಾನವನ್ನು ಕೂಡ ನಾವು ಮಾಡಬಹುದು. ರಾಯರಿಗೂ ಮಧ್ವಾಚಾರ್ಯರಿಗೂ ಕೃಷ್ಣನಿಗೂ ಬಹಳ ಚೆನ್ನಾಗಿ ಸಂಬಂಧವನ್ನ ಹೇಳಿದ್ರಿ ಆಚಾರ್ಯರೇ. ರಾಯರ ಮಹಿಮೆಯನ್ನ, ರಾಯರ ಚಿಂತನೆಯನ್ನ ನಮಗೆ ಇಷ್ಟು ಚೆನ್ನಾಗಿ ವಿವರವಾಗಿ ತಿಳಿಸಿಕೊಟ್ಟು, ಅದು ಅವರ ಸುಶ್ರಾವ್ಯವಾದ ಧ್ವನಿಯಲ್ಲಿ ಇಂದು ಎನಗೆ ಗೋವಿಂದ ಆಗಿರಬಹುದು, ಇನ್ನ ಅನೇಕ ಕೃತಿಗಳನ್ನ ತಮ್ಮ ಮಧುರವಾದ ಕಂಠದಲ್ಲಿ ಹಾಡಿ ಉಪಕಾರ ಮಾಡಿದ್ದೀರಾ. ಅದಕ್ಕೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರು ಅದು ಸಾಲದು. ಮಧ್ವಹೃದಯವಾಸ ಹಾಗೂ ನವಜೋತ್ ಟೆಕ್ನಾಲಜೀಸ್ ಅವರ ವತಿಯಿಂದ ಒಂದು ಪುಟ್ಟ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಮಧ್ವಹೃದಯವಾಸ ಅವರ ವತಿಯಿಂದ ಒಂದು ಚಿಕ್ಕ ಕಾಣಿಕೆ. ತುಂಬಾ ಧನ್ಯವಾದಗಳು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.